ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ PSI ಗುರು ಪೇಪರ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ತಾವೆಲ್ಲರೂ ಪೇಪರ್ 2ಗೆ ಸಂಬಂಧಿತ ಒಂದು ಪರೀಕ್ಷೆ 2ನೇ ಹಂತದಲ್ಲಿ ಬರೆದಿರ್ತೀರ. ಈ 2ನೇ ಹಂತದಲ್ಲಿ ಬರೆದಿರುವಂತಹ ಪರೀಕ್ಷೆಯಲ್ಲಿ ತಮಗೆ 50 ಪ್ರಶ್ನೆಗಳನ್ನು ಕೊಡಲಾಗಿತ್ತು. ಈ 50 ಪ್ರಶ್ನೆಗಳನ್ನು ತಾವು ಈಗಾಗಲೇ ಮಾಡಿರುವಂತಹ ಹಂತದಲ್ಲಿ ತಮಗೆ ಆ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಿಪರೇಷನಿಗೆ ಸಂಬಂಧಿತವಾದಂತಹ ಒಂದಿಷ್ಟು ಅಂಶಗಳು ಗೊತ್ತಾಗಿರ್ತವೆ. ಯಾವ ಕ್ಷೇತ್ರಗಳಲ್ಲಿ, ಉದಾಹರಣೆಗೆ ಎನ್ವೈರ್ಮೆಂಟ್ ಆಗಿರ್ಬೋದು, ಅಥವಾ ಸೈನ್ಸ್ ಬೇಸಿಕ್ ಸೈನ್ಸ್ ಆಗಿರ್ಬೋದು, ಅಥವಾ ಒಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲಿ ತಾವು ಲೋಪದೋಷಗಳನ್ನು ಕಂಡಿದ್ದೀರೋ ಅಲ್ಲಿ ತಾವು ಮತ್ತೆ ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಬರೀ ಇವೇ ಪ್ರಶ್ನೆಗಳನ್ನು ನೋಡಿಕೊಂಡು ಅಥವಾ ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿರಲಿಲ್ಲ, ಆ ಒಂದು ಉತ್ತರ ತಿಳ್ಕೊಂಡ್ರೆ ಸಾಕು ಅನ್ನುವಂಥದ್ದಲ್ಲ. ಆ ಒಂದು ಕ್ಷೇತ್ರದಲ್ಲಿ, ಉದಾಹರಣೆಗೆ ಬಯೋಸ್ಪಿಯರ್ ರಿಸರ್ವ್ಸ್ ಆಯಿತು, ಅಥವಾ ನ್ಯಾಷನಲ್ ಪಾರ್ಕ್ಸ್ ಆಯಿತು, ಅಥವಾ ಕೋರ್ ಏರಿಯಾ ಅಂದ್ರೇನು, ಟ್ರಾನ್ಸಿಷನ್ ಏರಿಯಾ ಅಂದ್ರೇನು, ಬಫರ್ ಏರಿಯಾ ಅಂದ್ರೇನು, ಹೀಗೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಎಲ್ಲಿ ತಾವು ತಪ್ಪಾಗ್ತಿರೋ ಅಲ್ಲಿ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳಿ. ಸೊ ಇವತ್ತಿನ ಈ ಒಂದು ಹಂತದಲ್ಲಿ ನಾವು ಈ ಒಂದು ಪೇಪರ್ 2ಗೆ ಸಂಬಂಧಿತ, ಅಂದರೆ ಟೆಸ್ಟ್ 2 ಪೇಪರ್ 2ಗೆ ಸಂಬಂಧಿತ ಅನಾಲಿಸಿಸನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ, ನಟ ಸಂಕೀರ್ತನ ಫೆಸ್ಟಿವಲ್ ಆಫ್ ಡಾನ್ಸ್ ಆ್ಯಂಡ್ ಮ್ಯೂಸಿಕ್ ಇಸ್ ಸೆಲಿಬ್ರೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್. ಸೊ ನಟ ಸಂಕೀರ್ತನ ಅನ್ನುವಂತಹ ಒಂದು ಡಾನ್ಸ್, ಅದೊಂದು ಮ್ಯೂಸಿಕ್ಕು ಮತ್ತು ಡಾನ್ಸ್ನ ಒಂದು ಕಾಂಬಿನೇಷನಲ್ಲಿ ಉಪಯೋಗಿಸುವಂತಹ ಅಥವಾ ಮಾಡುವಂತಹ ಒಂದು ಫೋಕ್ ಆರ್ಟ್ ಆಗಿರುತ್ತೆ. ಅದು ಒಂದು ಫ್ಯಾಕ್ಚುಯಲ್ ಕ್ವಶನ್ ಆಗಿರೋದ್ರಿಂದ ಇದು ಸರಿಯಾದ ಉತ್ತರ ಆನ್ಸರ್ ಡಿ, ಮಣಿಪುರದಲ್ಲಿ ಇದನ್ನು ಮಾಡಲಾಗುತ್ತೆ. ಈ ಒಂದು ನಟ ಸಂಕೀರ್ತನೆಗೆ ಸಂಬಂಧಿಸಿದಂತೆ UPSCಯಲ್ಲೂ ಸಹ ಪ್ರಶ್ನೆ ಕೇಳಲಾಗಿತ್ತು. ಸೊ ಈ ಒಂದು ಮಣಿಪುರ ಭಾಗದಲ್ಲಿ ಮಾಡುವಂತಹ ಈ ಡೊಳ್ಳು ಮತ್ತು ಹಾಡು ಹೇಳ್ತಾ ಮಾಡುವಂತಹ ಡಾನ್ಸ್ ಯಾವುದು ಅನ್ನುವಂಥದ್ದು. ಸೊ ಅದು ನಟ ಸಂಕೀರ್ತನ ಅನ್ನುವಂಥದ್ದು. ಯಾಕಂದರೆ 2013ರಲ್ಲಿ ಇದಕ್ಕೆ ಯುನೆಸ್ಕೋ ಒಂದು ಟ್ಯಾಗ್ ಕೊಟ್ಟಿತ್ತು, ಇಂಟ್ಯಾಂಜಿಬಲ್ ಹೆರಿಟೇಜ್ ಅನ್ನುವಂತಹ ಟ್ಯಾಗನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇದು ಬಹಳ ಪ್ರಾಮುಖ್ಯತೆಯಾಗಿತ್ತು. ಆ್ಯಂಡ್ ಮಣಿಪುರಿನಲ್ಲಿ ಇನ್ನೂ ಉಳಿದ ಫೋಕ್ ಡಾನ್ಸಸ್ಗಳು ಯಾವ್ಯಾವು ಅಂತಂದರೆ ರಾಸ್ಲೀಲಾ, ಥೌ ಜಗೋಲ್ ಮತ್ತು ಶೀಮ್ಲಾಮ್, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ತಮ್ಮ ಸಿನಾಪ್ಸಿಸಲ್ಲಿ ಕೊಡಲಾಗಿದೆ, ಒಂದು ಸರಿ ರಿವೈಸ್ ಮಾಡ್ಕೊಳ್ಳಿ. 2ನೇ ಹಂತದಲ್ಲಿ ಇರುವಂತಹ ಪ್ರಶ್ನೆ, ದ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗಿವನ್ ಬೈ ವಿಚ್ ಆರ್ಗನೈಸೇಷನ್. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸಿಗೆ ಸಂಬಂಧಿಸಿದಂಥದ್ದು. ಇಲ್ಲಿ ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವಂಥದ್ದು ಹೆಸರು ಅನ್ನುವಂಥದ್ದು ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಸೊ ಈ ಒಂದು ಪ್ರೈಸನ್ನು ಕೌನ್ಸಿಲ್ ಅಥವಾ ಸೆಂಟ್ರಲ್ ಕೌನ್ಸಿಲ್ ಅಥವಾ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ಈ ಒಂದು ಅವಾರ್ಡನ್ನು ಕೊಡುತ್ತದೆ. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಅವಾರ್ಡನ್ನು 1958ರಲ್ಲಿ ಶುರು ಮಾಡಲಾಗಿತ್ತು. ಈ ಒಂದು CSIRನ ಅಡಿಯಲ್ಲಿ ಕೊಡ್ತಾ ಇರುವಂತಹ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರೈಸ್ ಏನಿದೆ, ಈ ಶಾಂತಿ ಸ್ವರೂಪ್ ಭಟ್ನಾಗರ್ ಅನ್ನುವಂಥವರು CSIRನ ಡೈರೆಕ್ಟರ್ ಆಗಿದ್ದರು. ಸೊ ಬಹುಮುಖ್ಯವಾಗಿ ಈ ಒಂದು ಅವಾರ್ಡನ್ನು ಪ್ರತಿ ವರ್ಷ ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಸಂಸ್ಥೆ ಏನಿದೆ, ಬಹುಮುಖ್ಯವಾಗಿ ಸೈನ್ಸ್ ಕ್ಷೇತ್ರದಲ್ಲಿ ಮಾಡಿದಂತಹ ಮಹತ್ತರ ಬದಲಾವಣೆ ಮತ್ತು ಕೊಡುಗೆಗಳನ್ನು ಇಲ್ಲಿ ರೆಕಗ್ನೈಸ್ ಮಾಡುವಂತಹ ನಿಟ್ಟಿನಲ್ಲಿ ಇದನ್ನು ಕೊಡಲಾಗುತ್ತೆ. 2021ರಲ್ಲಿ ಈ ಒಂದು ಅವಾರ್ಡನ್ನು ಅರುಣ್ ಕುಮಾರ್ ಶುಕ್ಲಾ ಅವರಿಗೆ ಕೊಡಲಾಗಿದೆ. ಇದು ಸಹ ನೇರವಾಗಿ ಪ್ರಶ್ನೆ ಬರಬಹುದು, ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಮುಂದಿನ 3ನೇ ಪ್ರಶ್ನೆ, ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ರೀಸೆಂಟ್ಲಿ ಲಾಂಚ್ಡ್ ಎ ಪೋರ್ಟಲ್ ಫಾರ್ ಓಲ್ಡ್ ಏಜ್ ಪೀಪಲ್. ಸೊ ಈ ಒಂದು ಪ್ರಶ್ನೆ ಬಹುಮುಖ್ಯವಾಗಿ ವೃದ್ಧರಿಗೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಒಂದು ಪೋರ್ಟಲ್ನ ತಂದಿದೆ. ಅದು ಯಾವುದು ಅಂತ ಕೇಳ್ತಾ ಇರುವಂಥದ್ದು. ತಮಗೆಲ್ಲ ಆ್ಯಕ್ಚುಲಿ ನ್ಯೂಸ್ ಅನಾಲಿಸಿಸ್ನಲ್ಲಿ ನಾನು ಚರ್ಚೆ ಮಾಡಿದ್ದೆ. ಅಕ್ಟೋಬರ್ 1 ಬಹುಮುಖ್ಯವಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ಓಲ್ಡ್ ಏಜ್ ಪೀಪಲ್ ಅಂತಲೇ ಕರೆಯಲಾಗುತ್ತದೆ. ಸೊ ಈ ಇಂಟರ್ನ್ಯಾಷನಲ್ ಡೇ ಆಫ್ ಓಲ್ಡ್ ಏಜ್ ಪೀಪಲ್ಗೆ ಸಂಬಂಧಿಸಿದಂತೆ 2021ರಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಈ ಒಂದು ಸೇಜ್ ಆ್ಯಂಡ್ ಸೇಕ್ರೆಡ್ ಅನ್ನುವಂತಹ 2 ಪೋರ್ಟಲನ್ನು ಜಾರಿಗೆ ತಂದಿತ್ತು. ಈ ಸೇಜ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ವೃದ್ಧರನ್ನು ಸಶಕ್ತಗೊಳಿಸಿ ಅವರೇ ಯಾವುದಾದ್ರೂ ಬಿಸ್ನೆಸ್ ಮಾಡುವಂತಹ ಅವಕಾಶಗಳನ್ನು ಒದಗಿಸುವಂಥದ್ದು ಈ ಸೇಜ್ನ ಕೆಲಸವಾಗಿರುತ್ತೆ. ಹಾಗೆ ಸೇಕ್ರೆಡ್ ಪೋರ್ಟಲ್ನ ಅಡಿಯಲ್ಲಿ ಬಹುಮುಖ್ಯವಾಗಿ ಪ್ರೈವೇಟ್ ಕ್ಷೇತ್ರದಲ್ಲಿ ವೃದ್ಧರು ತಮ್ಮನ್ನು ತಾವು ಯಾವುದಾದ್ರೂ ಆದಾಯ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಹಾಗೂ ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದು ಆ ಸೇಕ್ರೆಡ್ ಪೋರ್ಟಲ್ನ ಕೆಲಸವಾಗಿರುತ್ತೆ. ಹಾಗೆ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಸ್ನಲ್ಲೂ ಸಹ ಚಾಂಪಿಯನ್ಸ್ ಅನ್ನುವಂತಹ ಪೋರ್ಟಲ್ ಬಹುಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಈ ಚಾಂಪಿಯನ್ಸ್ ಪೋರ್ಟಲನ್ನು ತಂದಿತ್ತು. ಇದರ ಅಡಿಯಲ್ಲಿ ಬಹುಮುಖ್ಯವಾಗಿ ಈ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ
ಅನ್ವೇಷಣೆಗಳನ್ನು ಅಥವಾ ಇನೋವೇಷನ್ಸ್ಗಳನ್ನು ಪ್ರೋತ್ಸಾಹಿಸುವಂಥದ್ದು ಈ ಚಾಂಪಿಯನ್ಸ್ ಪೋರ್ಟಲ್ನ ಮುಖ್ಯ ಉದ್ದೇಶವಾಗಿತ್ತು. ಆಸ್ಪೈರ್ ಅನ್ನುವಂಥದ್ದು ಆಟೋಮೊಬೈಲ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಒಂದು ಪೋರ್ಟಲ್ ಆಗಿರುತ್ತದೆ. ಅಸೀಮ್ ಅನ್ನುವಂಥದ್ದು ಆತ್ಮನಿರ್ಭರ್ ಸ್ಕಿಲ್ಡ್ ಎಂಪ್ಲಾಯರ್ ರಿಲೇಶನ್ಶಿಪ್. ಒಂದಿಷ್ಟು ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೆ, ಫುಲ್ ಫಾರ್ಮ್ ಅನ್ನು ಸಹ ಕೇಳ್ತಾರೆ. ಸೊ ಅಸೀಮ್ ಅಂತಂದ್ರೆ ಆತ್ಮನಿರ್ಭರ್ ಸ್ಕಿಲ್ಡ್ ಎಂಪ್ಲಾಯಿ ಮ್ಯಾಪಿಂಗ್ ಅನ್ನುವಂಥದ್ದು. ಇದರ ಅಡಿಯಲ್ಲಿ ಬಹುಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರನರ್ಶಿಪ್ ಈ ಎಂಪ್ಲಾಯರ್ ಮತ್ತು ಎಂಪ್ಲಾಯಿಗಳ ನಡುವೆ ಇರುವಂತಹ ವ್ಯವಸ್ಥೆ ಏನಿದೆ ಅದನ್ನ ತಿಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಅಸೀಮ್ ಪೋರ್ಟಲ್ ಅನ್ನ ತಂದಿರುವಂಥದ್ದು. ಮುಂದಿನ ಪ್ರಶ್ನೆ, ದ 2021 ನೋಬೆಲ್ ಪ್ರೈಸ್ ಇನ್ ಎಕಾನಮಿಕ್ಸ್ ಹ್ಯಾಸ್ ಬೀನ್ ಅವಾರ್ಡೆಡ್ ಫಾರ್ ಕಾಂಟ್ರಿಬ್ಯೂಷನ್ ಆಫ್ ಲೇಬರ್ ಎಕಾನಮಿಕ್ಸ್, ಅನಾಲಿಸಿಸ್ ಆಫ್ ಕ್ಯಾಶುವಲ್ ರಿಲೇಶನ್ಶಿಪ್, ಆಕ್ಷನ್ ಥಿಯರಿ ಅಥವಾ ಡಿ ಬೋತ್ ಎ ಅಂಡ್ ಬಿ. ಇಲ್ಲಿ ಸರಿಯಾದ ಉತ್ತರ ಇದೊಂದು ಫ್ಯಾಕ್ಚುಯಲ್ ಆಗಿರುತ್ತದೆ. ನಾಲ್ಕನೇದು ಬೋತ್ ಎ ಅಂಡ್ ಬಿ ಆಗಿರೋದ್ರಿಂದ 2021 ನೋಬೆಲ್ ಪ್ರೈಸ್ ಎಕಾನಮಿಕ್ಸಿಗೆ ಸಂಬಂಧಿಸಿದಂತೆ ಲೇಬರ್ ಎಕಾನಮಿಕ್ಸ್ ಮತ್ತು ಅನಾಲಿಸಿಸ್ ಆಫ್ ಕ್ಯಾಶುವಲ್ ರಿಲೇಶನ್ಶಿಪ್ಸ್ ಅಲ್ಲಿ ಕೊಡಲಾಗಿತ್ತು. ಮೊದಲನೇ ಹಂತದಲ್ಲಿ ಈ ಒಂದು ಅವಾರ್ಡನ್ನು ಇಬ್ಬರು ಹಂಚಿಕೊಂಡಿದ್ರು. ಡೇವಿಡ್ ಕಾರ್ಡ್ ಅನ್ನುವಂಥವರು ಕೆನಡಾದವರಾಗಿದ್ದರು, ಕೆನಡಾದಲ್ಲಿ ಹುಟ್ಟಿರೋವಂಥವ್ರು. ಹಾಗೆ ಜೋಶುವಾ ಡಿ ಆಂಗ್ರಿಸ್ಟ್ ಮತ್ತು ಡಚ್ ಅಮೇರಿಕನ್ ಗೂಡೋ ಡೆಬ್ಲು ಇಂಬೆನ್ಸ್. ಸೊ ಇವರಿಬ್ಬರು ಅರ್ಧ ತಗೊಂಡು ಈ ಒಂದು ನೋಬೆಲ್ ಪ್ರೈಸ್ ಇನ್ ಎಕಾನಮಿಕ್ಸ್ ಅನ್ನ ಹಂಚಿಕೊಂಡಿದ್ರು. ಅದು ಬಿಟ್ಟು ಫಿಸಿಯಾಲಜಿ ಅಥವಾ ಮೆಡಿಸಿನ್ ಅಲ್ಲಿ ಸಿಕ್ಕಂತಹ ಪ್ರೈಸ್ ಡೇವಿಡ್ ಜೂಲಿಯಸ್ ಮತ್ತೆ ಆರ್ಡಮ್ ಪಟಾಪೋಷನ್ ಅನ್ನುವಂಥವ್ರು. ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಇವೆಲ್ಲವಕ್ಕೂ ಸಂಬಂಧಿಸಿದಂತೆ ಒಂದೊಂದ್ಸರಿ ಹೆಸರನ್ನ ತಾವು ತಿಳ್ಕೊಂಬಿಡಿ, ಸೊ ದಟ್ ಎಕ್ಸಾಮಿನೇಷನ್ ಅಲ್ಲಿ ಯಾವುದೇ ಹಂತದಲ್ಲಿ ಯಾರು ತಗೊಂಡಿದ್ರು ಅನ್ನುವಂಥದ್ದನ್ನ ಕೇಳಿದಾಗ ಇದು ಹೇಳಕ್ಕೆ ಅನುಕೂಲವಾಗುತ್ತೆ. ಮುಂದಿನ ಒಂದು ಪ್ರಶ್ನೆ, ದ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಹ್ಯಾಸ್ ರಿಲೀಸ್ಡ್ ದ ಫಾಲೋಯಿಂಗ್ ರಿಪೋರ್ಟ್ಸ್. ಸೊ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಬಹುಮುಖ್ಯವಾಗಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಸಂಸ್ಥೆ ಯಾವ ರಿಪೋರ್ಟ್ಸ್ ಅನ್ನ ಹೊರತರುತ್ತದೆ ಅನ್ನುವಂಥದ್ದು. ಈ ಎಮಿಷನ್ ಗ್ಯಾಪ್ ರಿಪೋರ್ಟ್ ಮತ್ತು ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್ ಅಂತೂ ಮುಂಚೆಯಿಂದನೇ ನಾವು ನೋಡ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ ಬಹಳ ಚರ್ಚೆಯಲ್ಲಿದೆ. ಈ ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ನನ್ನು ಮೊದಲನೇ ಬಾರಿಗೆ 2019ರಲ್ಲಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಹೊರತರಲು ಶುರು ಮಾಡಿರುವಂಥದ್ದು. ಈ ಒಂದು ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ನ ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ನ ಮೂಲ ಉದ್ದೇಶ ಬಹುಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಎಲ್ಲ ರಾಷ್ಟ್ರಗಳು ಮುಂದಿನ ಒಂದಿಷ್ಟು ವರ್ಷಗಳಲ್ಲಿ ತಮ್ಮ ಗ್ಲೋಬಲ್ ಕ್ರೂಡ್ ಸಪ್ಲೈ ಏನಿದೆ ಅಥವಾ ಏನಾದರೂ ಕಲ್ಲಿದ್ದಲು ಅಥವಾ ಕ್ರೂಡ್ ಆಯಿಲ್ನ ಪ್ರೊಡಕ್ಷನ್ ಮಾಡ್ತಾ ಇರೋದನ್ನು ನಾವು ಕಡಿಮೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಆ್ಯಂಡ್ ಈ ಭೂಮಿಯ ತಾಪಮಾನವನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ತಡೆ ಹಿಡಿಯುವಂತಹ ಏನು ಪ್ರಾಮಿಸನ್ನು ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಮಾಡಿದ್ದೀವೋ ಅದನ್ನು ಪೂರ್ಣಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನುವಂಥದ್ದು. ಸೊ ಈ ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ ಏನು ಮಾಡುತ್ತೆ, ಇವತ್ತು ಏನು ಕ್ರೂಡ್ ಆಯಿಲ್ ಮತ್ತು ಬೇರೆ ರಿನ್ಯೂವಬಲ್ ಅಥವಾ ಸೋರ್ಸಸ್ಸನ್ನು ನಾನ್ ರಿನ್ಯೂವಬಲ್ ಸೋರ್ಸಸ್ಸನ್ನು ಉಪಯೋಗಿಸ್ತಾ ಇದ್ದೀವೋ, ಕಲ್ಲಿದ್ದಲಾಯಿತು, ಫಾಸಿಲ್ ಫ್ಯೂಲ್ಸ್ ಆಯಿತು, ಇವುಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಅಥವಾ ರಾಷ್ಟ್ರಗಳು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರಯತ್ನಗಳು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಟಾರ್ಗೆಟನ್ನು ಅಚೀವ್ ಮಾಡುವಂತಹ ಕಡೆಗೆ ಅವರು ಇದಾರಾ ಇಲ್ವಾ? ಉದಾಹರಣೆಗೆ ಭಾರತ ಸರ್ಕಾರ ಹೇಳಿದೆ 2070ರಷ್ಟೊತ್ತಿಗೆ ನಾವು ನೆಟ್ ಝೀರೋ ಅನ್ನು ಸಾಧಿಸಲಿದ್ದೇವೆ ಅನ್ನುವಂಥದ್ದು. ಸೊ 2070ರಷ್ಟೊತ್ತಿಗೆ ನಾವು ನೆಟ್ ಝೀರೋ ಸಾಧಿಸಬೇಕು ಅಂತಂದರೆ ಒಂದಿಷ್ಟು ಕಲ್ಲಿದ್ದಲಿನ ಬಳಕೆ ಹಾಗೂ ಫಾಸಿಲ್ ಫ್ಯೂಲ್ಸ್ಗಳನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಸೊ ಪ್ರತಿ ವರ್ಷ ಭಾರತ ಎಷ್ಟು ಉಪಯೋಗಿಸ್ತಾ ಇದೆ ಆ್ಯಂಡ್ ಎಷ್ಟು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಈ 2070ರ ನೆಟ್ ಝೀರೋ ಟಾರ್ಗೆಟನ್ನು ಸಾಧಿಸೋಕೆ ಅನ್ನುವಂಥದ್ದನ್ನು ಬಹುಮುಖ್ಯವಾಗಿ ಈ ಗ್ಯಾಪ್ ಏನು ಉಳ್ಕೊಳ್ಳುತ್ತೆ ನೋಡ್ರಿ ಮಧ್ಯ, ಇದು ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟಲ್ಲಿ ತೋರಿಸಲಾಗುತ್ತದೆ. ಸೊ ಈ ಒಂದು ರಿಪೋರ್ಟ್ ಬಹುಮುಖ್ಯವಾಗಿ ಕನ್ಫ್ಯೂಸ್ ಆಗಬಹುದು. ಉಳಿದಂತಹ ಗ್ಲೋಬಲ್ ಎನ್ವೈರ್ಮೆಂಟ್ ಔಟ್ಲುಕ್, ಅಡಾಪ್ಷನ್ ಗ್ಯಾಪ್ ರಿಪೋರ್ಟ್, ಎಮಿಷನ್ ಗ್ಯಾಪ್ ರಿಪೋರ್ಟ್, ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟ್ ಇವೆಲ್ಲವೂ ನಾವು ಮುಂಚೆಯಿಂದನೇ ತಿಳ್ಕೊಂಡಿರುವಂತಹ ವಿಷಯಗಳಾಗಿರ್ತವೆ. ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ತರುವಂತಹ ರಿಪೋರ್ಟ್ಗಳಾಗಿರೋದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಮುಂದಿನ ಪ್ರಶ್ನೆ 6ನೇದು, ದ ಬಯೋ ಎನ್ಸೈಮ್ಸ್ ಆರ್ ಯೂಸ್ಡ್ ಅಗೇನ್ಸ್ಟ್ ವಿಚ್ ಡಿಸೀಸಸ್. ಬಯೋ ಎನ್ಸೈಮ್ಸ್ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಉಪಯೋಗಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಒಂದು ಫ್ಯಾಕ್ಚುಯಲ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಮತ್ತು ಫಂಗಲ್. ಬಯೋ ಎನ್ಸೈಮ್ಸ್ ಇಲ್ಲಿ ಹೆಸರಿಂದನೇ ತಿಳ್ಕೊಬೋದು. ನೀವು ಕೆಮಿಸ್ಟ್ರಿಯನ್ನು ಓದಬೇಕಾದ್ರೆ ಎನ್ಸೈಮ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಂಡಂತಹ ಸಂದರ್ಭದಲ್ಲಿ ಇದು ಈಸಿಯಾಗಿ ಉತ್ತರಿಸಬಹುದು. ಎನ್ಸೈಮ್ಸ್ ಅಂದರೆ ಏನು? ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ಒಂದು ರಿಯಾಕ್ಷನ್ ಏನು ನಡೀತಾ ಇರುತ್ತೋ ಅದನ್ನು ವೇಗಗೊಳಿಸುವಂಥದ್ದಾಗಿರ್ಬೋದು ಅಥವಾ ಕಡಿಮೆ ವೇಗ ಮಾಡುವಂಥದ್ದಾಗಿರ್ಬೋದು, ಮುಂದೆ ಅಥವಾ ಹಿಂದೆ ಮೇಲೆ ಕೆಳಗೆ ಮಾಡುವಂತಹ ಒಂದು ಪದಾಂಶವನ್ನು. ಈಗ ಉತ್ತೇಜನ, ಈಗ ತಮಗೆ ಓದೋದಕ್ಕೆ
PSI ಆಗುವಂತಹದಕ್ಕೆ ಉತ್ತೇಜನ ಏನು? ಆ ಯೂನಿಫಾರ್ಮ್, ಆ ಒಂದು ಪವರ್, ಸಮಾಜದಲ್ಲಿ ತಮಗೆ ಸಿಗುವಂತಹ ಒಂದು ಗೌರವ ಮತ್ತು ಘನತೆ, ಇವೆಲ್ಲವೂ ಎನ್ಸೈಮ್ಸ್. ನೀವು ಇವತ್ತಿನ ಸಂದರ್ಭದಲ್ಲಿ ಏನು ಒಂದು ಕಷ್ಟಕ್ಕೆ ಸಿಲುಕಿದ್ದೀರೋ ಅಥವಾ ಒಂದು ಸಿಚುವೇಶನ್ನಿಂದ ಹೊರ ಹೋಗ್ತಿದ್ದೀರೋ, ಮನೆ ಬಿಟ್ಟು ಎಲ್ಲೋ ರೂಮಲ್ಲಿದ್ದೀರಾ, ಊಟ ಇಲ್ಲ ಅಂತಂದ್ರು ಇಂದಿರಾ ಕ್ಯಾಂಟೀನಲ್ಲಿ ತಿನ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದೀರಾ, ಆ ಒಂದು ಕನಸನ್ನು ಪಡ್ಕೊಳ್ಳೋದಕ್ಕೋಸ್ಕರ. ಸೊ ಪ್ರತಿ ಕನಸನ್ನು ಅಥವಾ ಪ್ರತಿಯೊಂದು ಹಂತದಲ್ಲೂ ಒಂದಿಷ್ಟು ಇನ್ಪುಟ್ ನಿಮಗೆ ಎನ್ಸೈಮ್ ಮೂಲಕ ಸಿಗ್ತಾ ಇರುವಂಥದ್ದು ಮುಂದೆ ಕಾಣುವಂತಹ ಒಂದು ಉಜ್ವಲವಾದ ಭವಿಷ್ಯ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಬಯೋ ಎನ್ಸೈಮ್ಸ್ ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೂ ಇರಬಹುದು. ಈ ಬಯೋ ಎನ್ಸೈಮ್ಸ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ಸಿಗೆ ಸಂಬಂಧಿಸಿದಂತೆ ಪಂಜಾಬ್ನ ರೈತರು ಉಪಯೋಗಿಸ್ತಾ ಇದ್ದಾರೆ. ಸೊ ಪಂಜಾಬ್ನಲ್ಲಿ ಒಂದು ಹಣ್ಣಿದೆ, ಅದು ಗ್ರೌಂಡಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಭೂಮಿಗೆ ಬಿದ್ದಂತಹ ಸಂದರ್ಭದಲ್ಲಿ ಅದು ವೇಸ್ಟ್ ಆಗೋಗುತ್ತೆ. ಸೊ ವೇಸ್ಟ್ ಆಗೋದನ್ನು ಹೇಗೆ ತಡೆ ಹಿಡಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಕೃಷಿ ಕ್ಷೇತ್ರದಲ್ಲಿ ನಡೆದಂತಹ ರಿಸರ್ಚ್ನಿಂದಾಗಿ ಆ ಒಂದು ಹಣ್ಣನ್ನು ಉಪಯೋಗಿಸಿ ಈ ಬಯೋ ಎನ್ಸೈಮ್ಸ್ಗಳನ್ನು ತಯಾರಿ ಮಾಡೋದ್ರಿಂದ ಕೃಷಿ ಚಟುವಟಿಕೆಗಳಲ್ಲಿ ಈ ಫಂಗಲ್ ಮತ್ತು ಬ್ಯಾಕ್ಟೀರಿಯಾಗೆ ಸಂಬಂಧಿತ ರೋಗಗಳು ಬೆಳೆಗಳ ನಾಶ ಮಾಡುವಂತಹದ್ದನ್ನು ತಡೆ ಹಿಡಿಯಲು ಉಪಯೋಗಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕರೆಂಟ್ ಅಫೇರ್ಸ್ನ ಪ್ರಾಮುಖ್ಯತೆ ಇತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಬಯೋ ಎನ್ಸೈಮ್ಸ್ ಆರ್ ಯೂಸ್ಡ್ ಅಗೇನ್ಸ್ಟ್ ಬೋತ್ ಫಂಗಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ಡಿಸೀಸಸ್. 7ನೇ ಒಂದು ಪ್ರಶ್ನೆ ರಿಗಾರ್ಡಿಂಗ್ ಸಕ್ಷಮ್ ಸೆಂಟರ್ಸ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಸಕ್ಷಮ್ ಅಂತಂತಂದರೆ ಎಂಪವರ್ ಮಾಡುವಂಥದ್ದು. ಇದು ನಿಮಗೇನಾದರೂ ಹಿಂದಿ ಗೊತ್ತಿದ್ದಂತಹ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನು ತಾವು ಓದಿಲ್ಲ ಅಂದರೂ ಸಹ ಸಾಲ್ವ್ ಮಾಡಬಹುದು. ಸಕ್ಷಮ್ ಅಂತಂದರೆ ಎಂಪವರ್ ಮಾಡೋದು, ಸಶಕ್ತಗೊಳಿಸುವಂಥದ್ದು. ಸೊ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಸರ್ವಿಸಸ್ ಡೆಲಿವರಿ ಆ್ಯಂಡ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಇದು ಇದು ಮಾತ್ರ ನೀವು ಡೌಟ್ಫುಲ್ ಆಗೇ ಇರುತ್ತೆ ಯಾವಾಗಲೂ, ಗೊತ್ತಿಲ್ಲ ಅಂದರೆ, ಓದಿಲ್ಲ ಅಂದರೆ. ಸಕ್ಷಮ್ ಪೋರ್ಟಲ್ ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳನ್ನು ಸಶಕ್ತಗೊಳಿಸುವಂತಹ ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಸರ್ವಿಸ್ ಡೆಲಿವರಿ ಪ್ರೋಗ್ರಾಮನ್ನು ತಂದಿರುವಂಥದ್ದು. ಇದರ ಅಡಿಯಲ್ಲಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಯಾವುದಾದರೂ ಸರ್ವಿಸಸ್ಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಈ ಒಂದು ಸಕ್ಷಮ್ ಪೋರ್ಟಲನ್ನು ತಂದಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಎರಡೂ ಸ್ಟೇಟ್ಮೆಂಟ್ಗಳು ಸರಿಯಾಗಿರ್ತವೆ. ಮುಂದಿನ ಈ ಸಕ್ಷಮ್ ಪೋರ್ಟಲ್ನ ಸಂಬಂಧಿತ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗಳು ಬರಲಿ, ತಾವು ಈಸಿಯಾಗಿ ಇದರಿಂದಾಗಿ ಆನ್ಸರ್ ಮಾಡಬಹುದು. ಒಂದು ಸರಿ ಈ ಒಂದು ಸಿನಾಪ್ಸಿಸ್ ಅನ್ನು ಸಹ ಓದಿ ಮರಿಬೇಡಿ. ಮಿನಿಸ್ಟ್ರಿ ಆಫ್ MSME ಲಾಂಚ್ಡ್ ಸಂಭವ್ ಪ್ರೋಗ್ರಾಮ್. ಸೊ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಅಥವಾ ಈ ಪ್ರಶ್ನೆಯಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಸಂಭವ್ ಪೋರ್ಟಲ್ ಅಥವಾ ಸಂಭವ್ ಪ್ರೋಗ್ರಾಮಿಗೆ ಸಂಬಂಧಿತವಾಗಿರುತ್ತದೆ. ಇದು ಸಹ ಒಂದು ನೇರವಾದ ಪ್ರಶ್ನೆ ಆಗಿರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಪ್ರಮೋಟಿಂಗ್ ಆಂಟ್ರಪ್ರನರ್ಶಿಪ್ ಇನ್ ಯೂತ್. ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಮಿನಿಸ್ಟ್ರಿ ಆಫ್ MSME ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳನ್ನು ಬೆಳೆಸುವಂಥದ್ದು ಈ MSMEಯ ಮೂಲ ಉದ್ದೇಶವಾಗಿರುತ್ತದೆ. ಆಬ್ವಿಯಸ್ಲಿ ಎಂಟರ್ಪ್ರೈಸಸ್ ಅಥವಾ ಆಂಟ್ರಪ್ರನರ್ಶಿಪ್ ಕಂಪನಿಗಳನ್ನು ರಚಿಸುವಂಥದ್ದು, ಕಂಪನಿಯ ಓನರ್ಸ್ಗಳನ್ನು ಇಲ್ಲಿ ಉತ್ತೇಜಿಸುವಂಥದ್ದು ಮಿನಿಸ್ಟ್ರಿ ಆಫ್ MSMEಯ ಮೂಲ ಉದ್ದೇಶವಾಗಿರುತ್ತದೆ. ಆ್ಯಂಡ್ ಈ ಸ್ಕಿಲ್ ಡೆವಲಪ್ಮೆಂಟ್ ನೀವು ಆಟೋಮೆಟಿಕ್ಕಾಗಿ ಇಲ್ಲ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಸ್ಕಿಲ್ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಸಪ್ರೇಟ್ ಆಗಿದೆ. ಫೈನಾನ್ಷಿಯಲ್ ಏಡ್ ಟು MSMEs ಇದು ಡೌಟ್ಫುಲ್ ಆಗಿ ಇಟ್ಕೋಬಹುದು. ಪ್ರಮೋಟಿಂಗ್ ಆಂಟ್ರಪ್ರನರ್ಶಿಪ್ ಇನ್ ಯೂತ್, ಇದನ್ನು ನೀವು ಓದಿಲ್ಲ ಅಂತಂದ್ರು ಇದು ಕಂಪ್ಯಾರಿಟಿವ್ಲಿ ಇವೆರಡರ ನಡುವೆ ಇದು ಸರಿಯಾಗಿರುವಂತಹ ಉತ್ತರ ಅಂತ ಹೇಳ್ಬೋದು. ಬಟ್ ಕರೆಂಟ್ ಅಫೇರ್ಸ್ನ ಓದಿ, ಈ ರೀತಿಯಾಗಿ ಗೆಸ್ ವರ್ಕ್ಸ್ ಎಲ್ಲ ಕಡೆ ವರ್ಕ್ ಆಗಲ್ಲ. ನೀವೇನಾದರೂ ಬಾರ್ಡರಲ್ಲಿದ್ದೀನಿ ಅಥವಾ ಹಿಂದೆ ಮುಂದೆ ಇನ್ನೊಂದು 2-3 ಪ್ರಶ್ನೆ ಟ್ರೈ ಮಾಡಬಹುದಿತ್ತು ಅಂತಂದಂತಹ ಸಂದರ್ಭದಲ್ಲಿ ಮಾತ್ರ ನಿಮ್ಮ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ. ನೀವು ಪ್ರತಿದಿನ ಓದೋದು ಬೇರೆ, ಆ 2 ಗಂಟೆ ಅದರಲ್ಲೂ 1.5 ತಾಸು, ಆ 1.5 ತಾಸು ನೀವು ಏನು ಮಾನಸಿಕವಾಗಿ ಸ್ಥಿರರಾಗಿರ್ತೀರೋ ನಿಮ್ಮ ಎಕ್ಸಾಮ್ ಅಷ್ಟೇ ಈಸಿ ಆಗ್ತಾ ಹೋಗುತ್ತೆ. ಮುಂದಿನ ಒಂದು ಪ್ರಶ್ನೆ 9ನೇದು, ಮೌಂಟ್ ಅಸೋ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸರಿಯಾದ ಉತ್ತರ ಇದಕ್ಕೆ ಜಪಾನ್. ಮೌಂಟ್ ಅಸೋ ಅನ್ನುವಂತಹ ಒಂದು ಮೌಂಟೇನ್ ಏನು ನಾವು ಜಪಾನಲ್ಲಿ ಕಾಣ್ತೀವೋ ಇದೊಂದು ವಾಲ್ಕನಿಕ್ ಮೌಂಟೇನ್ ಆಗಿರುತ್ತದೆ. ವಾಲ್ಕನೋಸ್ ಅಂದ್ರೆ ಏನು? ವಾಲ್ಕನೋಸ್ ಅಂತಂದ್ರೆ ಭೂಮಿಯಿಂದ ಮಾಲ್ಟನ್ ಮಾಗ್ಮಾನ ಹೊರಹಾಕುವಂತಹ ಒಂದು ರಂಧ್ರಗಳು ಭೂಮಿಯ ಮೇಲೆ ನಾವು ಏನು ಕಾಣ್ತೀವೋ ಅವುಗಳನ್ನು ವಾಲ್ಕನೋಸ್ ಅಂತ ಕರಿತೀವಿ. ಈ ವಾಲ್ಕನೋಸ್ ಅಥವಾ ಮೌಂಟ್ ಅಸೋ ಅನ್ನುವಂಥದ್ದು ಒಂದು ಆಕ್ಟಿವ್ ವಾಲ್ಕನೋ ಆಗಿರುತ್ತದೆ. ಇದು ಜಪಾನ್ನಲ್ಲಿರುವಂತಹ ನಿಟ್ಟಿನಲ್ಲಿ. ಆ್ಯಂಡ್ ಆ ಒಂದು ಆಕ್ಟಿವ್ ವಾಲ್ಕನೋಯಿಂದ ಆ ಒಂದು ಸಂದರ್ಭದಲ್ಲಿ ಅಥವಾ ಈ ಕರೆಂಟ್ ಅಫೇರ್ಸ್ ಬಂದಂತಹ ಸಂದರ್ಭದಲ್ಲಿ ಮಾಲ್ಟನ್ ಮಾಗ್ಮಾ ಹೊರಬಂದಂತಹ ಕಾರಣಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿತ್ತು. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದು ಮೌಂಟ್ ಅಸೋ ಏನಿತ್ತಲ್ಲ
ಇದು ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಕೇಳುವಂತಹ ಸಾಧ್ಯತೆಗಳಿದಾವೆ. ಸೊ ಮೌಂಟ್ ಅಸೋ ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿದೆ. 10ನೇ ಪ್ರಶ್ನೆ, ದ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021 ಇಸ್ ರಿಲೀಸ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ಇದಕ್ಕೆ ಸರಿಯಾದ ಉತ್ತರ ಸಿ, ಲಂಡನ್ ಬೇಸ್ಡ್ ಎಕಾನಮಿಸ್ಟ್ ಇಂಪ್ಯಾಕ್ಟ್. ಈ ರೀತಿಯ ಪ್ರಶ್ನೆಗಳು ಬಹುಮುಖ್ಯವಾಗಿ ಫ್ಯಾಕ್ಚುಯಲ್, ಯಾಕಂದರೆ ಇದ್ರಾಗೆ ನಿಮಗೆ ಎಕ್ಸ್ಪ್ಲನೇಷನ್ ಏನೂ ಇರಲ್ಲ. 2-3 ಸರಿ ನೀವು ಇದನ್ನು ರಿವೈಸ್ ಮಾಡಿದಂತಹ ಸಂದರ್ಭದಲ್ಲಿ ತಾವು ಎಕ್ಸಾಮಿನೇಷನಲ್ಲಿ ಆ ಉತ್ತರವನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯವಾಗುತ್ತದೆ. ಸೊ ಲಂಡನ್ ಬೇಸ್ಡ್ ಎಕಾನಮಿಸ್ಟ್ ಇಂಪ್ಯಾಕ್ಟ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021 ಜಾರಿಗೆ ತಂದಿತ್ತು. ಈ ಒಂದು ರ್ಯಾಂಕಿಂಗ್ ಅಥವಾ ಈ ಒಂದು ಇಂಡೆಕ್ಸ್ನಲ್ಲಿ ಭಾರತ 113 ರಾಷ್ಟ್ರಗಳ ಪಟ್ಟಿಯಲ್ಲಿ 71ನೇ ಸ್ಥಾನ ಪಡೆದಿರುವಂಥದ್ದು. ಜಪಾನ್, ಫ್ರಾನ್ಸ್, US ಇವೆಲ್ಲವೂ ಅಗ್ರಸ್ಥಾನವನ್ನು ಪಡೆದಿರುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ, ಯಾಕಂದರೆ SCLಯಲ್ಲೂ ಸಹ ತಾವು ಈ ಒಂದು ಪಾಯಿಂಟನ್ನು ಉಪಯೋಗಿಸಬಹುದು. ಸೊ ಲಂಡನ್ ಬೇಸ್ಡ್ ಎಕಾನಮಿಸ್ಟ್ ಇಂಡೆಕ್ಸ್ ಏನು ಹೊರತರುತ್ತದೆಯೋ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ 2021 ಅಡಿಯಲ್ಲಿ ಭಾರತ 71ನೇ ಸ್ಥಾನವನ್ನು 113 ರಾಷ್ಟ್ರಗಳ ಪೈಕಿ ತಂದಿರುವಂತಹ ಸಂದರ್ಭದಲ್ಲಿ ಭಾರತದಲ್ಲೂ ಸಹ ಆಹಾರಕ್ಕೆ ಸಂಬಂಧಿಸಿದಂತೆ ಸ್ಥಿರತೆ ಮತ್ತು ಸೆಕ್ಯೂರಿಟಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು SAಯಲ್ಲಿ ನಾವು ಈ ಪಾಯಿಂಟನ್ನು ಉಪಯೋಗಿಸಬಹುದು. ಮುಂದಿನ ಆರ್ಟಿಕಲ್, ನೀಚುಫು ಟನಲ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್. ನೀಚುಫು ಅನ್ನುವಂತಹ ಒಂದು ಟನಲ್ ಅನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ಅಡಿಯಲ್ಲಿ ಪ್ರಾಜೆಕ್ಟ್ ವರ್ತಕ್ ಅನ್ನುವಂತಹ ಕೆಲಸದ ಮೇಲೆ ಅಥವಾ ಪ್ರಾಜೆಕ್ಟ್ ವರ್ತಕ್ನ ಅಡಿಯಲ್ಲಿ ಈ ಒಂದು ನೀಚುಫು ಟನಲ್ನ ಕಟ್ಟಲಾಗಿತ್ತು. ಇದು ನಾಗಾಲ್ಯಾಂಡ್ ಅರುಣಾಚಲ್ ಪ್ರದೇಶಲ್ಲಿ ಕಟ್ಟಲಾಗಿರುವಂಥದ್ದು. ಸೊ ಇದಕ್ಕೆ ಸರಿಯಾದ ಉತ್ತರ ಡಿ, ಅರುಣಾಚಲ್ ಪ್ರದೇಶ್. ಅದು ಮೇಲೆ ಮಾರ್ಕ್ ಮಾಡಿರುವಂತಹ ಕಾರಣಕ್ಕೆ ಹಾಗೆ ಬಂದಿತ್ತದು, ಅದು ಅಲ್ಲ. 11th ಆನ್ಸರ್ ಡಿ, ಅರುಣಾಚಲ್ ಪ್ರದೇಶ್. ಈ ಪ್ರಾಜೆಕ್ಟ್ ವರ್ತಕ್ ಅನ್ನುವಂಥದ್ದು ಮೊದಲನೇ ಬಾರಿಗೆ ಶುರು ಮಾಡಿದಂತಹ ಪ್ರಾಜೆಕ್ಟ್ ಆಗಿತ್ತು. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ನ ಅಡಿಯಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್, ಅಂದರೆ ಬಾರ್ಡರಲ್ಲಿ ಕಟ್ಟುವಂತಹ ರೋಡ್ಸ್ಗಳನ್ನು ನೋಡಿಕೊಳ್ಳುವಂಥದ್ದು ಮತ್ತು ಮೇಂಟೈನ್ ಮಾಡುವಂಥದ್ದು ಈ BRO ಸಂಬಂಧಿತವಾದ ಅಥವಾ BRO ಸಂಸ್ಥೆಯ ಮೂಲ ಉದ್ದೇಶವಾಗಿರುತ್ತದೆ. ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಲಸ ಮಾಡುತ್ತೆ. ಈ ಪ್ರಾಜೆಕ್ಟ್ ವರ್ತಕ್ ಅನ್ನುವಂಥದ್ದು 1963ರಲ್ಲಿ ತಂದಂತಹ, ಅಥವಾ ಅದಕ್ಕೂ ಮುಂಚೆ ಬಂದಿತ್ತು ಆ್ಯಕ್ಚುಲಿ. 1960ರಲ್ಲೇ ಈ ಒಂದು BRO ಆರ್ಗನೈಸೇಷನ್ನ ತರಲಾಗಿತ್ತು. ಅದರ ಅಡಿಯಲ್ಲಿ 1963ರಲ್ಲಿ ಅದನ್ನು ಮರು ಬದಲಾಯಿಸಿ ಪ್ರಾಜೆಕ್ಟ್ ವರ್ತಕ್ ಅಂತ ಹೆಸರಿಡಲಾಯಿತು ಅಷ್ಟೇ. ಸೊ ಈ ಪ್ರಾಜೆಕ್ಟ್ ವರ್ತಕ್ನ ಅಡಿಯಲ್ಲಿ ಈ ನೀಚುಫು ಟನಲನ್ನು ಡಿ ಆಕಾರದಲ್ಲಿ ಕಟ್ಟಲಾಗಿದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಕರೆಂಟ್ ಅಫೇರ್ಸ್ ಮುಖ್ಯವಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ಮಿಷನ್ ಲೂಸಿ ಲಾಂಚ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್. ಇದು ಸಹ ಒಂದು ಬಹುಮುಖ್ಯವಾದ ಮಿಷನ್ ಆಗಿರುತ್ತದೆ. ಜುಪಿಟರ್ ಕ್ಷೇತ್ರದಲ್ಲಿ ಅಥವಾ ಜುಪಿಟರ್ ಸುತ್ತ ಇರುವಂತಹ ಟ್ರೋಜನ್ ಆಸ್ಟ್ರಾಯ್ಡ್ಸ್ಗಳನ್ನು ಓದುವಂತಹ ಉದ್ದೇಶದೊಂದಿಗೆ ಈ ಒಂದು ಮಿಷನ್ ಲೂಸಿಯನ್ನು ನಾಸಾ ಶುರು ಮಾಡ್ತಾ ಇರುವಂತಹ ನಿಟ್ಟಿನಲ್ಲಿ ಇದು ಸಹ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿರುತ್ತದೆ. ನಾಸಾ ತಂದಂತಹ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಹೆಸರುಗಳನ್ನು ಸಹ ತಾವಿಲ್ಲಿ ತಿಳ್ಕೋಬಹುದು. ಪರ್ಸಿವರೆನ್ಸ್ ರೋವರ್, ಪಾರ್ಕರ್ ಸೋಲಾರ್ ಪ್ರೋಬ್, ವೈಪರ್ ಮಿಷನ್, ಕ್ರ್ಯೂ 2 ಮಿಷನ್, ಒಸಿರಿಸ್ ರೆಕ್ಸ್ ಮಿಷನ್, ಇವೆಲ್ಲವೂ ಸಹ ನಾಸಾ ತಂದಿರುವಂತಹ ಕಾರ್ಯಕ್ರಮಗಳು. ಈ ಒಂದು ಹಂತದಲ್ಲಿ ಬಹುಮುಖ್ಯವಾಗಿ ಈ ಜುಪಿಟರಿಗೆ ಸಂಬಂಧಿಸಿದಂತೆ ನಾಸಾ ತಂದಿರುವಂತಹ ಲೂಸಿ ಮಿಷನ್ನ ಪ್ರಶ್ನೆ ಇಲ್ಲಿ ಕೇಳಲಾಗಿದೆ. ಇವೆಲ್ಲವೂ ಸಹ ಕೇಳುವಂತಹ ಸಾಧ್ಯತೆಗಳು ಇರಬಹುದು. 13ನೇದು, ದ ಲಿಜಿನೇರ್ಸ್ ಡಿಸೀಸ್ ಈಸ್ ರೀಸೆಂಟ್ಲಿ ಇನ್ ನ್ಯೂಸ್ ಇಸ್ ಕಾಸ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್. ಸೊ ಲಿಜಿನೇರ್ಸ್ ಡಿಸೀಸ್ ಅಥವಾ ಲಿಜಿನೇರ್ಸ್ ಅನ್ನುವಂತಹ ರೋಗ ಇವು ಯಾವುಗಳಿಂದ ಆಗುತ್ತದೆ ಅನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬ್ಯಾಕ್ಟೀರಿಯಾದಿಂದ ಆಗುವಂಥದ್ದು. ಈ ಲಿಜಿನೇರ್ಸ್ ಡಿಸೀಸ್ ಅಥವಾ ಲಿಜಿನೇರ್ಸ್ ರೋಗ ಏನಿದೆ ಇದರಿಂದಾಗಿ ಬಹುಮುಖ್ಯವಾಗಿ ಕಾಫ್, ಫೀವರ್, ಉಸಿರಾಟದ ತೊಂದರೆಯನ್ನು ನಾವು ಕಾಣ್ತೀವಿ. ಇದು ಬ್ಯಾಕ್ಟೀರಿಯಾದಿಂದ ಆಗುತ್ತದೆ. ಇದು ಒಂದು ರೀತಿಯ ನ್ಯೂಮೋನಿಯಾ ಅನ್ನುವಂಥದ್ದು ಸಹ ತಾವಿಲ್ಲಿ ತಿಳ್ಕೋಬೇಕು. ಸೊ ನಾವು ನ್ಯೂಮೋನಿಯಾ ಅನ್ನುವಂತಹದ್ದನ್ನು ಏನು ನಮಗೆ ಸಾಮಾನ್ಯವಾಗಿ ಗೊತ್ತಿದೆ, ಅದೇ ರೀತಿಯಲ್ಲಿ ಇದು ಲಿಜಿನೇರ್ಸ್ ಆಗುವಂಥದ್ದು. ಅದರ ಜೊತೆಯಲ್ಲಿ ನಾವು ಸಿನಾಪ್ಸಿಸಲ್ಲಿ ಒಂದಿಷ್ಟು ರೋಗಗಳು ಮತ್ತು ಯಾವ ಒಂದು ಕಾರಣಗಳಿಂದ ಆ ರೋಗಗಳು ಸಂಭವಿಸ್ತವೆ ಅನ್ನುವಂತಹ ಪಟ್ಟಿಯನ್ನು ಸಹ ಕೊಡಲಾಗಿದೆ. ಉದಾಹರಣೆಗೆ ಪಲ್ಮನರಿ TB, ಟ್ಯೂಬರ್ಕ್ಯುಲೋಸಿಸ್, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇಂದ ಆಗುತ್ತದೆ. ಡಿಪ್ತೇರಿಯಾ, ಸೈನೋಬ್ಯಾಕ್ಟೀರಿಯಂ ಡಿಪ್ತೇರಿಯಾ, ಹಾಗೆ ಕಾಲರಾ, ವಿಬ್ರಿಯೋ ಕಾಲರಾ, ಲಿಪ್ರಸಿ, ಮೈಕೋಬ್ಯಾಕ್ಟೀರಿಯಂ ಲಿಪ್ರೆ. ಸೊ ಇವನ್ನ ಈ ರೀತಿಯ ಒಂದು ಪಟ್ಟಿಯನ್ನು ಏನು ಮಾಡಬೇಕು ನೀವು ಅಂತಂದರೆ, ಒಂದು ಚೀಟಿ ಮಾಡ್ಕೊಂಬಿಡಿ. ಒಂದು ಚೀಟಿ ಮಾಡಿಬಿಟ್ಟು ಅದನ್ನು ಪ್ರತಿದಿನ ಮಲಗಕ್ಕೂ ಮುಂಚೆ ನೀವು ಒಂದ್ಸರಿ ಓದಿ ಮಲಗ್ತೀನಿ ಅಂತ ಹೇಳಿ. ಈಗ ಹಿಸ್ಟ್ರಿಯಲ್ಲಿ ಡೇಟ್ಸ್ಗಳು ನಮ್ಗೆ ನೆನಪಿರಲ್ಲ, ಅಥವಾ ರಾಜರ ಹೆಸರು ನೆನಪಿರಲ್ಲ, ಅಥವಾ ಇನ್ಸ್ಕ್ರಿಪ್ಷನ್ಸ್ಗಳ ಬಗ್ಗೆ ನಾವು ನೆನಪಿರೋಕ್ಕಾಗಲ್ಲ, ಮರ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಸೊ ಹೀಗೆ ಯಾವುದು ಇಂಪಾರ್ಟೆಂಟ್ ಇರುತ್ತಲ್ಲ, ಈ ರೀತಿಯ ಒಂದು ಪಟ್ಟಿಯನ್ನು ಮಾಡ್ಕೊಂಡು ಒಂದು 4-5 ಶೀಟ್ಸ್
ಅದು ಏನು ಮಾಡಬೇಕು, ಪ್ರತಿದಿನ ಮಲ್ಗಕ್ಕೂ ಮುಂಚೆ ನೀವು ಅದನ್ನು ಒಂದ್ಸರಿ ರಿವೈಸ್ ಮಾಡಬೇಕು. ಯಾಕಂದರೆ ಈ ಪಟ್ಟಿಯನ್ನು ಒಂದ್ಸರಿ ಓದಿದಾಗ ನೆನ್ಪಿಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಎಂಥ ಜೀನಿಯಸ್ ಇದ್ರೂ ಸಾಧ್ಯ ಆಗಲ್ಲ. ಆದರೆ ನೀವು ಮಾಡಬೇಕಾಗಿರೋದು ಅದನ್ನು ಪಟ್ಟಿ ಮಾಡ್ಕೊಂಡು ದಿನ ರಿವೈಸ್ ಮಾಡಿದಾಗ ಅದು ಸಾಧ್ಯವಾಗುತ್ತೆ. 14ನೇ ಪ್ರಶ್ನೆ, ರೀಸೆಂಟ್ಲಿ ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ರೆಕಮೆಂಡೆಡ್ ದ ಯೂಸ್ ಆಫ್ ಫಸ್ಟ್ ಎವರ್ ಮಲೇರಿಯಾ ವ್ಯಾಕ್ಸಿನ್. ಸೊ ಇತ್ತೀಚಿನ ದಿನಗಳಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಲೇರಿಯಾಗೆ ಸಂಬಂಧಿಸಿದಂತೆ ಒಂದು ಔಷಧಿಯನ್ನು ಬಳಸುವಂತಹ ಪರ್ಮಿಷನನ್ನು ಕೊಟ್ಟಿತ್ತು. ಆ ಒಂದು ಔಷಧಿ ಮಾಸ್ಕ್ಯೂರಿಕ್ಸ್ ಅನ್ನುವಂಥದ್ದು. ಇವತ್ತು ಪ್ರಪಂಚದಲ್ಲಿ ಮಾಸ್ಕಿಟೋಯಿಂದ ಸುಮಾರು 5 ಲಕ್ಷ ಜನ ಸಾವನ್ನಪ್ತಾ ಇರುವಂಥದ್ದು. ಸೊ ಈ ಸೊಳ್ಳೆ ಕಚ್ಚುವಂತಹ ರೋಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ಔಷಧಿ ಇಲ್ಲದೆ ಇರುವಂತಹ ಕಾರಣಕ್ಕೆ, ಸರಿಯಾದ ಒಂದು ವ್ಯವಸ್ಥೆ, ಆರೋಗ್ಯ ವ್ಯವಸ್ಥೆ ಇಲ್ಲದೆ ಇರೋಂತಹ ಕಾರಣಕ್ಕೆ ವರ್ಷಕ್ಕೆ 5 ಲಕ್ಷ ಜನ ಬರೀ ಮಲೇರಿಯಾ ರೋಗದಿಂದ ಸಾಯ್ತಿದ್ರು. ಸೊ ಈ ಒಂದು ಮಾಸ್ಕ್ಯೂರಿಕ್ಸ್ ಅನ್ನುವಂತಹ ಔಷಧಿಯನ್ನು ಕಂಡು ಹಿಡಿದಂತಹ ಕಂಪನಿ ಗ್ಲಾಕ್ಸ್ಕೋ ಸ್ಮಿತ್ ಕ್ಲೈನ್ ಅಂತ ಹೇಳಿ GSK. ಈ ಒಂದು ಗ್ಲಾಕ್ಸ್ಕೋ ಸ್ಮಿತ್ ಕ್ಲೈನ್ ತಂದಂತಹ ಡ್ರಗ್ನಿಂದಾಗಿ ಇನ್ಮೇಲೆ ಆದರೂ ಪ್ರಪಂಚದಲ್ಲಿ 5 ಲಕ್ಷ ಜನರ ಪ್ರಾಣವನ್ನು ನಾವು ಕಾಪಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. 15ನೇ ಪ್ರಶ್ನೆ, ಕುಟುಂಬಶ್ರೀ ಪ್ರೋಗ್ರಾಮ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್. ಕುಟುಂಬಶ್ರೀ ಕಾರ್ಯಕ್ರಮವನ್ನು ಬಹುಮುಖ್ಯವಾಗಿ, ಕುಟುಂಬಶ್ರೀ ಅಂತಂದರೆ ಮಲಯಾಳಮಲ್ಲಿ ಒಂದು ಕುಟುಂಬವನ್ನು ಸಶಕ್ತಗೊಳಿಸುವಂಥದ್ದು. ಸೊ ಮಲಯಾಳಮಲ್ಲಿ ಈ ಒಂದು ಪದ ಆಗಿರುವಂತಹ ಕಾರಣಕ್ಕೆ ಈಗಾಗಲೇ ತಮಗೆ ಉತ್ತರ ಗೊತ್ತಾಗಿರಬಹುದು. ಸರಿಯಾದ ಉತ್ತರ ಬಿ, ಕೇರಳ. ಸೊ ಕುಟುಂಬಶ್ರೀ ಕಾರ್ಯಕ್ರಮದ ಅಡಿಯಲ್ಲಿ ಬಹುಮುಖ್ಯವಾಗಿ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳನ್ನು ಸಶಕ್ತಗೊಳಿಸಿ ಆ ಕುಟುಂಬವನ್ನು ಸಶಕ್ತಗೊಳಿಸುವಂಥದ್ದು ಅಥವಾ ಬೆಳೆಸುವಂತಹ ಕಡೆಗೆ ಒಂದು ಪ್ರಯತ್ನವಾಗಿರುತ್ತದೆ ಕೇರಳ ಸರ್ಕಾರದ್ದು. ಆ ಕಾರಣಕ್ಕೆ ಅದು ನ್ಯೂಸಲ್ಲಿತ್ತು, ಬಹುಮುಖ್ಯವಾಗಿರುವಂತಹ ಕರೆಂಟ್ ಅಫೇರ್ಸ್. 16ನೇ ಪ್ರಶ್ನೆ, ಪಾರ್ಸೆಕ್. ಪಾರ್ಸೆಕ್ ಈಸ್ ಎ ಯೂನಿಟ್ ಆಫ್ ಯಾವುದು? ಸೊ ಪಾರ್ಸೆಕ್ ಈಸ್ ಎ ಯೂನಿಟ್ ಆಫ್ ಡಿಸ್ಟೆನ್ಸ್. ಸಿ ಡಿಸ್ಟೆನ್ಸಿಗೆ ಸಂಬಂಧಿಸಿದಂತೆ ಆಸ್ಟ್ರಾನಮಿಕಲ್ ಯೂನಿಟ್ ಅಂದರೆ ಭೂಮಿಯಿಂದ ಸೂರ್ಯನ ನಡುವೆ ಇರುವಂತಹ ಅಂತರವನ್ನು ನಾವು ಆಸ್ಟ್ರಾನಮಿಕಲ್ AU ಅನ್ನು ಬಳಸಿ ಕಂಡುಹಿಡಿತೀವಿ. ಲೈಟ್ ಇಯರ್, ಸೊ ಒಂದು ವರ್ಷಕ್ಕೆ ಲೈಟ್ ಬೆಳಕು ಚಲಿಸ್ತಾ ಇರುವಂತಹ ವೇಗ ಏನಿದೆ ಅದನ್ನು ನಾವು ಲೈಟ್ ಇಯರ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪಾರ್ಸೆಕ್ಕು ಸಹ 2 ಪ್ಯಾರಲಲಿಕ್ ಅಥವಾ ಒಂದು ವಸ್ತು ಇನ್ನೊಂದು ವಸ್ತು ಜೊತೆ ಪ್ಯಾರಲಲಿ ಟ್ರಾವೆಲ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರ ನಡುವಿನ ಡಿಸ್ಟೆನ್ಸನ್ನು ಈ ಒಂದು ಪಾರ್ಸೆಕ್ ಯೂನಿಟ್ನ ಜೊತೆಯಲ್ಲಿ ನಾವು ಕಂಡುಹಿಡಿತೀವಿ. ಅದರ ಜೊತೆಯಲ್ಲಿ ಇಂಚ್, ಫೂಟ್, ಯಾರ್ಡ್, ಮೈಲ್, ಫರ್ಲಾಂಗ್, ರಾಡ್, ಚೈನ್ ಇವೆಲ್ಲವೂ ಡಿಸ್ಟೆನ್ಸಿಗೆ ಸಂಬಂಧಿಸಿದಂತಹ ಒಂದು ಯೂನಿಟ್ಸ್ಗಳಾಗಿರ್ತವೆ. ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ ಈ ರೀತಿಯ ಸ್ಟೇಟ್ಮೆಂಟ್ಸ್ಗಳನ್ನು ಹಾಕ್ತಾ ಇರುವಂತಹ ನಿಟ್ಟಿನಲ್ಲಿ ಇದನ್ನು ಸಹ ತಿಳ್ಕೊಬೇಕಾಗಿದೆ. 17ನೇದು, ದ ಫೋರ್ಸ್ ದಟ್ ಆಕ್ಟ್ಸ್ ಬಿಟ್ವೀನ್ ಮೂವಿಂಗ್ ಸರ್ಫೇಸಸ್. 2 ಚಲಿಸ್ತಾ ಇರುವಂತಹ ವಸ್ತುಗಳ ನಡುವಿನ ಫೋರ್ಸನ್ನು ಏನಂತ ಕರಿತೀವಿ? ಸೊ ಅದಕ್ಕೆ ಸರಿಯಾದ ಉತ್ತರ ಕನೆಟಿಕ್ ಫೋರ್ಸ್ ಅಂತ ಹೇಳ್ತೀವಿ ಅಥವಾ ಕನೆಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. 2 ಚಲಿಸ್ತಾ ಇರುವಂತಹ ವಸ್ತುಗಳ ನಡುವೆ ಕನೆಟಿಕ್ ಫ್ರಿಕ್ಷನ್ ಇರುತ್ತೆ. ಚಲಿಸದೇ ಇರುವಂತಹ ವಸ್ತು ಅದರ ನಡುವೆ ಸ್ಟಾಟಿಕ್ ಫ್ರಿಕ್ಷನ್ ಇರುತ್ತೆ. ಯಾವುದಾದ್ರೂ ರೋಲ್ ಆಗ್ತಾ ಇರುವಂಥದ್ದು ಅಥವಾ ಉಳ್ಕೊಂಡು ಹೋಗ್ತಾ ಇರುವಂತಹ ವಸ್ತುವಿನಲ್ಲಿ ರೋಲಿಂಗ್ ಫ್ರಿಕ್ಷನ್ ಅನ್ನು ಕಾಣ್ತೀವಿ. ಬಹಳ ಇಂಪಾರ್ಟೆಂಟ್, ಅದು ಬೇಸಿಕ್, ಇದು ನೆನ್ಪಿಟ್ಕೊಳ್ಳಿ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. ಮುಂದಿನ ಒಂದು ಪ್ರಶ್ನೆ 18ನೇ ಪ್ರಶ್ನೆ, ಅದು ಬಹುಮುಖ್ಯವಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸ್ಡ್ಯೂಸರ್ಸ್. ಟ್ರಾನ್ಸ್ಡ್ಯೂಸರ್ಸ್ ಅಂತ ಪದ ಕೇಳಿದ ಕೂಡಲೇ ತಾವು ಹೆದರೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟ್ರಾನ್ಸ್ಡ್ಯೂಸರ್ಸ್ ಅಂತ ಗೊತ್ತಿದ್ರೆ ಈ ಪ್ರಶ್ನೆ ತಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಟ್ರಾನ್ಸ್ಡ್ಯೂಸರ್ಸ್ ಅಂದ್ರೇನು? ಒಂದು ಎನರ್ಜಿಯನ್ನು ಅಥವಾ ಒನ್ ಫಾರ್ಮ್ ಆಫ್ ಎನರ್ಜಿಯನ್ನು ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಮಾಡುವಂಥದ್ದು. ಉದಾಹರಣೆಗೆ ನೀವು ಮೈಕ್ರೋಫೋನ್ ಯೂಸ್ ಮಾಡ್ತೀರಾ ಅಥವಾ ಇಯರ್ಫೋನ್ ಯೂಸ್ ಮಾಡ್ತೀರಾ ಹಾಡು ಕೇಳೋಕ್ಕೆ. ಸೊ ಫೋನಿಂದ ಬರ್ತಾ ಇರುವಂಥದ್ದು ಒಂದು ಎಲೆಕ್ಟ್ರಿಕ್ ಸಿಗ್ನಲ್, ಹೌದಾ? ಎಲೆಕ್ಟ್ರಿಕ್ ಸಿಗ್ನಲ್ ವಯರಿಂದ ಬಂದು ನಿಮ್ಮ ಕಿವಿ ಹತ್ರ ಬಂದಾಗ ಸೌಂಡಿಗೆ ಕನ್ವರ್ಟ್ ಆಗ್ತಿದೆ. ಸೊ ಒನ್ ಫಾರ್ಮ್ ಆಫ್ ಎನರ್ಜಿ ಈಸ್ ಗೆಟ್ಟಿಂಗ್ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಸೊ ಆ ಕೆಲಸವನ್ನು ಮಾಡುವಂತಹ ಡಿವೈಸನ್ನೇ ನಾವು ಟ್ರಾನ್ಸ್ಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಈ ಟ್ರಾನ್ಸ್ಡ್ಯೂಸರ್ ಅಂತಂದಮೇಲೆ ಇದ್ರಾಗ ಸರಿಯಾದ ಉತ್ತರ ಕಂಡುಹಿಡಿಯಿರಿ. ಈಗ ಎಲೆಕ್ಟ್ರಿಕ್ ಸೆಲ್, ನಿಮ್ಮ ಬ್ಯಾಟ್ರಿ ಇದೆ ಅಂದರೆ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಗೆ ಕನ್ವರ್ಟ್ ಆಗ್ತಿದೆ. ಇಲ್ಲಿ ಹೀಟರ್, ಎಲೆಕ್ಟ್ರಿಕಲ್ ಎನರ್ಜಿ ಹೀಟ್ ಎನರ್ಜಿಗೆ ಕನ್ವರ್ಟ್ ಆಗ್ತಿದೆ. ಲೌಡ್ ಸ್ಪೀಕರ್, ಇಲ್ಲೂ ಸಹ ಅದೇ ಹೇಳಿದೆ, ಲೌಡ್ ಸ್ಪೀಕರಲ್ಲೂ ಸಹ ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಬರುವಂತಹ ಸೌಂಡ್ ಹೊರಬಂದು ಸೌಂಡ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಎಲೆಕ್ಟ್ರಿಕಲ್ ಮೋಟರಲ್ಲೂ ಸಹ ಎಲೆಕ್ಟ್ರಿಕ್ ಎನರ್ಜಿ ರೊಟೇಷನ್ ಅಥವಾ ತಿರುಗಿಸ್ತಾ ಇರುವಂತಹ ಬೇರೆ ಎನರ್ಜಿ ಕನ್ವರ್ಟ್ ಆಗ್ತಿದೆ. ಟರ್ಬೈನ್. ಸೊ ಇವೆಲ್ಲದರಲ್ಲೂ ಸಹ ಒನ್ ಫಾರ್ಮ್ ಆಫ್ ಎನರ್ಜಿ ಉಪಯೋಗಿಸಿ ಇನ್ನೊಂದು ಫಾರ್ಮಿಗೆ ಬದಲಾಗ್ತಾ ಇರುವಂತಹ ಕಾರಣಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸೊ ಟ್ರಾನ್ಸ್ಡ್ಯೂಸರ್ ಅಂದರೆ ಏನು ಅನ್ನುವಂಥದ್ದು ಬಹುಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಟ್ರಾನ್ಸ್ಡ್ಯೂಸರ್ ಯಾವಾಗಲೂ ಒನ್ ಫಾರ್ಮ್ ಆಫ್ ಎನರ್ಜಿಯನ್ನು
ಇನ್ನೊಂದು ಫಾರ್ಮ್ ಆಫ್ ಎನರ್ಜಿಗೆ ಬದಲಾಯಿಸುತ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಆಪ್ಷನ್ಸ್ ಅನ್ನು ನೋಡಿ ಆರಾಮಾಗಿ ಉತ್ತರ ಬರೀಬಹುದು. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಐಸಾಕ್ ನ್ಯೂಟನ್ಸ್ ಕಾಂಟ್ರಿಬ್ಯೂಷನ್ ಟು ಸೈನ್ಸ್? ಇವೆಲ್ಲದರಲ್ಲಿ ಯಾವುದು ಅಥವಾ ಯಾವೆಲ್ಲ ಕ್ಷೇತ್ರಗಳಲ್ಲಿ ಐಸಾಕ್ ನ್ಯೂಟನ್ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ರು? ನೀವೇನಾದರೂ ಫಿಸಿಕ್ಸ್ ಓದಿದಂತಹ ಸಂದರ್ಭದಲ್ಲಿ ಈ 3 ಕ್ಷೇತ್ರಗಳಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಅಥವಾ ಲಾಸ್ ಆಫ್ ಮೋಷನ್ ಅಂಡ್ ಕಾಂಪೋಸಿಷನ್ ಆಫ್ ವೈಟ್ ಲೈಟ್ಗೆ ಸಂಬಂಧಿಸಿದಂತೆ ಅವರು ಕೊಡುಗೆ ಜಾಸ್ತಿ ಅನ್ನೋದಕ್ಕಿಂತ ಕೊಟ್ಟಂತಹ ಕ್ಷೇತ್ರವಾಗಿತ್ತು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ ಸಂಬಂಧಿಸಿದಂತೆ ನಾವು ಬೇರೆ ಸೈಂಟಿಸ್ಟಿಗೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಓದೋಣ. ಬಟ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ವಿಚ್ ಆಫ್ ದ ಫಾಲೋಯಿಂಗ್ ಅಂತಂದಾಗ ಲಾಸ್ ಆಫ್ ಮೋಷನ್ ಅದೆಲ್ಲ ತಮಗೆ ಗೊತ್ತೇ ಇದೆ, ಕಾಂಪೋಸಿಷನ್ ಆಫ್ ವೈಟ್ ಲೈಟ್. VLSI ಟೆಕ್ನಾಲಜಿ ಬಹುಮುಖ್ಯವಾಗಿ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಏನು ಓದ್ತೀವೋ ಇದು ICಗೆ ಸಂಬಂಧಿಸಿದಂಥದ್ದು, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸಿಗೆ. ಫಿಸಿಕ್ಸಲ್ಲಿ ಇದನ್ನು ಸಹ ಓದಿರ್ತೀರಾ. ಇದೊಂದು ನೇರವಾದ ಪ್ರಶ್ನೆ, ಇದರಲ್ಲಿ ಜಾಸ್ತಿ ಡಿಸ್ಕಸ್ ಮಾಡುವಂಥದ್ದು ಏನಿಲ್ಲ. ಅದಕ್ಕೆ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ದ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್? ಇದು ಸಹ ಒಂದು ಫ್ಯಾಕ್ಚುಯಲ್ ಕ್ವಶನ್ ಆಗಿರುತ್ತೆ. ಒಂದು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಒಂದು ಪಟ್ಟಿಯನ್ನು ಕೊಡಲಾಗಿದೆ. ಫಾಟ್ರಾನ್, ಕಾಲ್ಬಾಲ್, ಬೇಸಿಕ್, ಅಲ್ಗಾಲ್, ಪ್ಯಾಸ್ಕಲ್, ಕೋಮಾಲ್, ಲೋಗೋ. ಸೊ ಆ ಒಂದು ಕಾರಣಕ್ಕೆ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲೆ ಕೊಟ್ಟಿರುವಂತಹ ಎಲ್ಲವೂ ಆಗಿರ್ತವೆ. ಸೊ ಇದನ್ನ ನಾನು ಆಗಲೇ ಹೇಳಿದೆ, ಬೈಹಾರ್ಟ್ ಹೊಡಿಬೇಡ್ರಿ, ಒಂದು ಚೀಟಿಯಲ್ಲಿ ಬರೆದಿಟ್ಕೊಳ್ಳಿ. ಸೊ ದಟ್ ನೀವು ರಿವೈಸ್ ಮಾಡ್ದಂಗೆ ಅದು ತಮಗೆ ನೆನಪಿರ್ತಾ ಹೋಗುತ್ತೆ. ದ ಟರ್ಮ್ ನ್ಯಾನೋ ಟೆಕ್ನಾಲಜಿ ವಾಸ್ ಫಸ್ಟ್ ಕಾಯಿಂಡ್ ಬೈ? ಸೊ ಮೊದಲನೇ ಬಾರಿಗೆ ನ್ಯಾನೋ ಟೆಕ್ನಾಲಜಿ ಪದವನ್ನು ಉಪಯೋಗಿಸಿದಂತಹ ವ್ಯಕ್ತಿ ಯಾರು? ಸೈಮನ್ ಓಹಮ್. ಇದು ಸಹ ಒಂದು ಫ್ಯಾಕ್ಚುಯಲ್ ಕ್ವೆಶನ್, ಇದರಲ್ಲೂ ಸಹ ಅರ್ಥ ಮಾಡ್ಕೊಳ್ಳುವಂಥದ್ದು ಏನು ಜಾಸ್ತಿ ಇಲ್ಲ. ಸೊ ಮುಂದಿನ ಒಂದು ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಫಿಲಾಸಫರ್ಸ್ ವೂಲ್? ಸೊ ಫಿಲಾಸಫರ್ಸ್ ವೂಲ್ ಅನ್ನುವಂತಹ ಹೆಸರು ಯಾವ ಒಂದು ಆಪ್ಷನ್ನ ಅಡಿಯಲ್ಲಿ ನಾವು ಕಾಣಬಹುದು? ಜಿಂಕ್ ಆಕ್ಸೈಡಾ ಅಥವಾ ಐರನ್ ಆಕ್ಸೈಡಾ, ಕಾಪರ್ ಆಕ್ಸೈಡಾ, ಸಿಲ್ವರ್ ಆಕ್ಸೈಡಾ? ಇದರಲ್ಲಿ ಆಕ್ಚುಲಿ ಜಿಂಕ್ ಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ. ಈ ಜಿಂಕ್ ಆಕ್ಸೈಡ್ ಬಹುಮುಖ್ಯವಾಗಿ ವೈಟ್ ಕಲರ್ ಆಗಿರುತ್ತೆ, ಪೌಡರ್ ಟೈಪ್, ಅಂದರೆ ಒಟ್ಟು ಹತ್ತಿ ಇದ್ದಂಗೆ ಇದ್ದಂತಹ ಕಾರಣಕ್ಕೆ ಈ ಜಿಂಕ್ ಆಕ್ಸೈಡನ್ನು ಫಿಲಾಸಫರ್ಸ್ ವೂಲ್ ಅಂತ ಕರೀತಾರೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ SI ಯೂನಿಟ್ ಆಫ್ ರೇಡಿಯೋ ಆಕ್ಟಿವಿಟಿ? ಕ್ಯೂರಿ, ಬೆಕ್ವೆರಲ್, ರಥರ್ಫೋರ್ಡ್, ಇವು 3 ಸಹ ಈ ಒಂದು ರೇಡಿಯೋ ಆಕ್ಟಿವ್ನ SI ಯೂನಿಟ್ ಆಗಿದ್ದಾವೆ. ಸೊ ರೇಡಿಯೋ ಆಕ್ಟಿವಿಟಿಯಲ್ಲಿ ಬಹುಮುಖ್ಯವಾಗಿ ಕ್ಯೂರಿ ಅನ್ನುವಂಥದ್ದು ಎಷ್ಟು ಮಟ್ಟದಲ್ಲಿ ರೇಡಿಯೋ ಆಕ್ಟಿವಿಟಿ ಆಗ್ತಿದೆ. ರೇಡಿಯೋ ಆಕ್ಟಿವಿಟಿ ಅಂದರೆ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸನ್ನು ಯುರೇನಿಯಂ ಅಂತ ಇಟ್ಕೊಳ್ಳೋಣ. ಸೊ ಈ ಯುರೇನಿಯಂ 235 ಏನಿದೆ, ಇದು ಫ್ಯೂಷನ್ ಅಥವಾ ಫಿಷನ್ ಆಗುವಂತಹ ಕಾನ್ಸೆಪ್ಟನ್ನು ನೀವು ಫಿಸಿಕ್ಸಲ್ಲಿ ಓದಿರ್ತೀರ. ಫ್ಯೂಷನ್ ಮತ್ತು ಫ್ಯೂಷನ್ನ ವ್ಯತ್ಯಾಸ ಏನು? ಫ್ಯೂಷನ್ ಅಂತಂದರೆ 2 ಎಲಿಮೆಂಟ್ಗಳು ಒಂದಾಗಿ ಏನು ಎನರ್ಜಿ ಹೊರ ಹಾಕ್ತತ್ತೋ ಅದನ್ನು ಫ್ಯೂಷನ್ ಅಂತ ಹೇಳ್ತೀವಿ. ಅದೇ ಒಂದು ಆಟಮ್ ಅಥವಾ ಒಂದು ಯುರೇನಿಯಂ 235 ಡಿವೈಡ್ ಆಗುತ್ತೆ ಅಥವಾ ಬೇರೆ ಒಂದು ನ್ಯೂಟ್ರಾನ್ ಹೊಡೆದಂತಹ ಸಂದರ್ಭದಲ್ಲಿ ಬಹಳಷ್ಟು ಚೈನ್ ರಿಯಾಕ್ಷನ್ಗಳು ಏನಾಗ್ತಾವಲ್ಲ ಅದನ್ನು ಫಿಷನ್ ಅಂತ ಕರಿತೀವಿ. ಸೊ ಇದು ಫ್ಯೂಷನ್, ಸೊ ಇದು ಫಿಷನ್. ಸೊ ಎಷ್ಟು ಮಟ್ಟದಲ್ಲಿ ಈ ಫ್ಯೂಷನ್ ಅಥವಾ ಫ್ಯೂಷನ್ ಅಮೌಂಟ್ ಅಲ್ಲಿ ಮಾತಾಡಿದಾಗ ಕ್ಯೂರಿ ಬಗ್ಗೆ ಮಾತಾಡ್ತೀವಿ. ಹಾಗೆ ಈ ಒಂದು ರೇಡಿಯೋ ಆಕ್ಟಿವಿಟಿಗೆ ಸಂಬಂಧಿಸಿದಂತೆ ಬೆಕ್ವೆರಲ್ಲೂ ಸಹ ಒಂದು ಯೂನಿಟ್ ಆಗಿರುತ್ತೆ, ರದರ್ಫೋರ್ಡು ಸಹ ಒಂದು ಯೂನಿಟ್ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವು 3 ಸರಿಯಾದ ಉತ್ತರವಾಗಿರುವಂತಹ ಕಾರಣಕ್ಕೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿ ತಿಳ್ಕೋಬೇಕು. 25ನೇದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕಾಲ್ಡ್ ಜಿಯೋಲೈಟ್ಸ್? ಸೊ ಈ ಜಿಯೋಲೈಟ್ಸ್ ಅಂತಂದರೆ ಬಹುಮುಖ್ಯವಾಗಿ ನಾವು ವಾಟರ್ ಪ್ಯೂರಿಫೈಯರಲ್ಲಿ ಉಪಯೋಗಿಸ್ತೀವಿ. ಸೊ ವಾಟರ್ ಪ್ಯೂರಿಫೈಯರಲ್ಲಿ ಉಪಯೋಗಿಸುವಂತಹ ಈ ಒಂದು ಶೀಟ್ನಲ್ಲಿ ರಂಧ್ರಗಳಿರ್ತವೆ, ಚಿಕ್ಕದಾಗಿ ಈ ಒಂದು ರಂಧ್ರಗಳಿಂದ ಬರೀ ನೀರು ಹೋಗುವಂತಹ ಅವಕಾಶ ಇರುತ್ತೆ, ಯಾವುದೇ ದೊಡ್ಡ ಪದಾರ್ಥಗಳು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಈ ರೀತಿಯ ತೂತಿರುವಂತಹ ಫಿಲ್ಟರ್ಗಳು ಎಲ್ಲಿ ಉಪಯೋಗಿಸ್ತೀವಿ? ಆಬ್ವಿಯಸ್ಲಿ ವಾಟರ್ ಫಿಲ್ಟರಲ್ಲಿ ಉಪಯೋಗಿಸ್ತೀವಿ. ಆ ಕಾರಣಕ್ಕೆ ಈ ಜಿಯೋಲೈಟ್ಸ್ ಅಂತ ಕರೆಸ್ಕೊಳ್ಪಡುವಂತಹ ಫಿಲ್ಟರ್ಗಳು ಅಲ್ಯೂಮಿನಿಯಂ ಸಿಲಿಕೇಟಿಂದ ಮಾಡಿರ್ತಾರೆ. ಸೊ ಆ ಕಾರಣಕ್ಕೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅಲ್ಯೂಮಿನಿಯಂ ಸಿಲಿಕೇಟ್. ಸೊ ಅಲ್ಯೂಮಿನಿಯಂ ಸಿಲಿಕೇಟನ್ನು ಜಿಯೋಲೈಟ್ಸ್ ಅಂತಲೂ ಕರೀತಾರೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಗನ್ ಕಾಟನ್ ಅಂತಂದರೆ ಬಹುಮುಖ್ಯವಾಗಿ ಇದನ್ನು ಬಾಂಬ್ಸ್ಗಳಲ್ಲಿ ಉಪಯೋಗಿಸ್ತಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಎಕ್ಸ್ಪ್ಲೋಸಿವ್ಸ್, ಸರಿಯಾದ ಉತ್ತರ ಬಿ ಅಂತಲೇ ಹೇಳಬಹುದು. ಸೊ ಗನ್ ಕಾಟನ್. ತದನಂತರ ಮರ್ಕ್ಯೂರಿ ಕ್ಲೋರೈಡ್. ಮರ್ಕ್ಯೂರಿ ಕ್ಲೋರೈಡ್ ಇದನ್ನು ಬಹುಮುಖ್ಯವಾಗಿ ಆಂಟಿಸೆಪ್ಟಿಕ್ಸ್ ಆಗಿ ಉಪಯೋಗಿಸ್ತಾರೆ. ನಿಮಗೆಲ್ಲ ಗೊತ್ತು ಡೆಟಾಲನ್ನು ಸಹ ನಾವು ಏನಾದರೂ ಚೂರು ಗಾಯ ಆಯಿತು ಅಂತಂದರೆ ಅದರ ಮೇಲೆ ಹಾಕೋತೀವಿ, ಹೌದಾ ಇಲ್ಲೋ? ಸೊ ಅದೇ ರೀತಿಯಲ್ಲಿ ನೀವೇನಾದರೂ ಯಾವುದಾದ್ರೂ ಕೆಮಿಸ್ಟ್ರಿ ಲ್ಯಾಬಲ್ಲಿ ಇದ್ದು ನಿಮಗೇನಾದರೂ ಚಿಕ್ಕ ಗಾಯ ಆಯಿತು ಅಂತಂದರೆ ಮರ್ಕ್ಯೂರಿ ಕ್ಲೋರೈಡ್ ಹುಡುಕಿ ಫಸ್ಟ್.
ಸೊ ಯಾವಾಗಲೂ ಕಾಮನ್ ಸೆನ್ಸ್ ಮನುಷ್ಯನಿಗೆ ಎಲ್ಲಿ ಬೇಕಾದರೂ ಬದುಕುವಂತಹ ಒಂದು ಶಕ್ತಿ ಹಾಗೂ ಒಂದು ಸ್ಕಿಲ್ಲನ್ನು ಕೊಡುತ್ತೆ. ಸೊ ಮರ್ಕ್ಯೂರಿಕ್ ಕ್ಲೋರೈಡ್ ನೆನ್ಪಿಟ್ಕೊಳ್ಳಿ, ಆಂಟಿಸೆಪ್ಟಿಕ್ ಆಗಿ ಉಪಯೋಗಿಸಬಹುದು. ಮುಂದಿನ ಪ್ರಶ್ನೆ, ದ ಪೇಷಂಟ್ ಈಸ್ ಇನ್ಸ್ಟ್ರಕ್ಟೆಡ್ ಟು ಡ್ರಿಂಕ್ ಬೇರಿಯಂ ಸಲ್ಫೇಟ್. ನೀವೇನಾದರೂ ಈ ರೀತಿಯ ಒಂದು ಪ್ರಶ್ನೆಗಳು ಇವೆಲ್ಲ ಬಹುಮುಖ್ಯವಾಗಿ ನಾವು ದೈನಂದಿನ ಜೀವನದಲ್ಲಿ ಕಾಣುವಂತಹ ಸನ್ನಿವೇಶಗಳು. ಸೊ ನೀವು ಹೋಗಿರ್ಬೋದು, ಹೋಗದಿರಬಹುದು, ಬಟ್ ಇದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೀವು ಯಾವಾಗ ಹಾಸ್ಪಿಟ್ಲಿಗೆ ಹೋಗಿರ್ತೀರಾ, ನೀವು ಸ್ಕ್ಯಾನ್ ಮಾಡಿಸೋದಿದೆ, ಬಹುಮುಖ್ಯವಾಗಿ ಚೆಸ್ಟು ಅಥವಾ ಈಸೋಫೆಗಸ್ಸು ಈ ಭಾಗವನ್ನು. ಸೊ ಇದನ್ನು ಸ್ಕ್ಯಾನ್ ಮಾಡ್ಸೋಕೆ ಹೋದಾಗ ನಿಮಗೆ ಬೇರಿಯಂ ಸಲ್ಫೇಟನ್ನು ಕುಡಿಯೋಕ್ಕೆ ಕೊಡ್ತಾರೆ. ಸೊ ಯಾಕೆ ಅಂತಂದರೆ ಆ ಬೇರಿಯಂ ಸಲ್ಫೇಟ್ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿರುವಂತಹ ಕಾರಣಕ್ಕೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋದಕ್ಕೆ ಒಂದು ಉಪಯೋಗವಾಗುತ್ತೆ ಅನ್ನುವಂಥದ್ದು. ಸೊ ರೇಡಿಯಾಲಜಿಕಲ್ ಕೇಸಸಲ್ಲಿ ನಿಮಗೆ ರೇಡಿಯಾಲಜಿಕಲ್ ಒಂದು ಪ್ರೋಸೆಸ್ಸಿಗೆ ಹೋಗುವಂತಹ ಸಂದರ್ಭದಲ್ಲಿ ಈ ಬೇರಿಯಂ ಸಲ್ಫೇಟನ್ನು ಕುಡಿಸಿ ಆ ಒಂದು ಬೇರಿಯಮ್ಮಿಂದಾಗಿ ಆ ರೇಡಿಯೋ ಆಕ್ಟಿವಿಟಿ ಅಥವಾ ರೇಡಿಯಾಲಜಿಕಲ್ ಪ್ರೋಸೆಸ್ನ ಅಡಿಯಲ್ಲಿ ತಮಗೆ ಉತ್ತಮವಾದಂತಹ ಫಲಿತಾಂಶ ಸಿಗುತ್ತೆ ಅನ್ನುವಂತಹ ಕಾರಣಕ್ಕೆ. ವಿಚ್ ಆಫ್ ದ ಫಾಲೋಯಿಂಗ್ ಕನ್ಸಿಸ್ಟ್ ಆಫ್ ಟೆಟ್ರಾಹೆಡ್ರಲ್ P4 ಮಾಲಿಕ್ಯೂಲ್? ಇದು ಬಹಳ ಫ್ಯಾಕ್ಚುಯಲ್ ಕ್ವಶನ್. ಆ್ಯಕ್ಚುಲಿ ನಾನು RID ಟೀಮ್ ಜೊತೆ ಮಾತಾಡ್ತೀನಿ, ಇದು ಯಾವ ರೀತಿಯಲ್ಲಿ ರಿಲೇಟೆಡ್ ಇದೆ. ಸೊ ಈ ಟೆಟ್ರಾಹೆಡ್ರಲ್ P4 ಮಾಲಿಕ್ಯೂಲನ್ನು ವೈಟ್ ಫಾಸ್ಫರಸ್ ಅಲ್ಲಿ ನಾವು ಕಾಣ್ತೀವಿ. ಟೆಟ್ರಾಹೆಡ್ರಲ್ ಅಂದರೆ 4 ಟೆಟ್ರಾ ಅಂದರೆ 4, ಹೆಡ್ರಲ್ ಅಂದರೆ 4 ದಿಕ್ಕುಗಳನ್ನು ಅಥವಾ ಹೀಗೆ. ಸೊ ಈ ಒಂದು ಸ್ಟ್ರಕ್ಚರನ್ನು ಟೆಟ್ರಾಹೆಡ್ರಲ್ ಅಂತ ಕರಿತೀವಿ. ಸೊ ಈ ವೈಟ್ ಫಾಸ್ಫರಸ್ನಲ್ಲಿ P4 ಎಲಿಮೆಂಟ್ ಈ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರಲ್ಲಿ ಇರುವಂತಹ ಕಾರಣಕ್ಕೆ 29ನೇದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. 30ನೇದು ಪ್ರಶ್ನೆ ಬಹುಮುಖ್ಯವಾಗಿ ಮಸ್ಟರ್ಡ್ ಗ್ಯಾಸ್, ಫಾಸ್ಫಿಜಿನ್ ಆ್ಯಂಡ್ ಸೆರಿನಿನ್. ಈ ಮಸ್ಟರ್ಡ್ ಗ್ಯಾಸಿಗೆ ಸಂಬಂಧಿಸಿದಂತೆ ಒಂದು ಕರೆಂಟ್ ಅಫೇರ್ಸ್ ಇತ್ತು ಆ್ಯಕ್ಚುಲಿ 2013ರಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಈ ಮಸ್ಟರ್ಡ್ ಗ್ಯಾಸಿಗೆ ಸಂಬಂಧಿಸಿದಂತೆ ಬಹಳಷ್ಟು ಚರ್ಚೆ ಇತ್ತು. ಯಾಕೆಂದರೆ World War I, World War II ಸಂದರ್ಭದಲ್ಲಿ ಯುದ್ಧದ ಒಂದು ರೀತಿ ಏನಿತ್ತು ಅದರಲ್ಲಿ ವೆಪನ್ಸ್ಗಳನ್ನು ಉಪಯೋಗಿಸೋದು ಜಾಸ್ತಿ ಇತ್ತು. ತದನಂತರಗಳಲ್ಲಿ ಕೆಮಿಕಲ್ ವೆಪನ್ಸಿಗೆ ಬದಲಾಗ್ತಾ ಹೋಯಿತು. ಇವತ್ತಿನ ದಿನಗಳಲ್ಲಿ ಸೈಬರ್ ವಾರ್ ನಡೀತಾ ಇದೆ. ಸೊ ವಾರ್ ಅನ್ನೋದು ಸಹ ಸಮಯದ ಜೊತೆಯಲ್ಲಿ ತಂತ್ರಜ್ಞಾನದ ಜೊತೆಯಲ್ಲಿ ಬೆಳಕೊಂಡು ಹೋಗ್ತಾ ಇರುವಂಥದ್ದು. ಸೊ ಈ ಮಸ್ಟರ್ಡ್ ಗ್ಯಾಸ್ ಅನ್ನುವಂಥದ್ದು ಬಹುಮುಖ್ಯವಾಗಿ ಒಂದು ಕೆಮಿಕಲ್ ಗ್ಯಾಸ್ ಆಗಿರುತ್ತೆ. ಬಹಳ ಪೊಟೆಂಟ್ ಏನಲ್ಲ. ಆ ಮಸ್ಟರ್ಡ್ ಗ್ಯಾಸ್ ಏನಾದರೂ ಗಾಳಿಯಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಎಷ್ಟು ಸಪೋಸ್ 100 ಜನ ಏನಾದರೂ ಅದಕ್ಕೆ ಎಕ್ಸ್ಪೋಸ್ ಆದರೆ ಒಂದು 5ರಿಂದ 10 ಜನ ಸಾವಿಗೆ ಒಳಗಾಗ್ತಾರೆ. ಆದರೆ ಈ ಬೇರೆ ಗ್ಯಾಸಸ್ಗಳು ಏನು ಕೊಡಲಾಗಿದೆಯೋ ಸರಿನೇರ್, ಫಾಸ್ಜಿನ್ ಇವೆಲ್ಲ ಏನಿದಾವಲ್ಲ ಇವು ಸಹ ಕೆಮಿಕಲ್ ವೆಪನ್ಸ್ ಆಗಿರೋದ್ರಿಂದ ಈ ಒಂದು ಗ್ಯಾಸ್ ಬಹುಮುಖ್ಯವಾಗಿ ಜನರನ್ನು ಸಾಯಿಸುವಂತಹ ಒಂದು ಉದ್ದೇಶಕ್ಕೆ ಉಪಯೋಗಿಸುವಂತಹ ಕಾರಣಕ್ಕೆ ಅದಕ್ಕೆ ಸರಿಯಾದ ಉತ್ತರ ಕೆಮಿಕಲ್ ವೆಪನ್ಸ್ ಅಂತಲೇ ಹೇಳಬಹುದು. 31ನೇ ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ಬಯೋಡೈವರ್ಸಿಟಿ? ಬಯೋಡೈವರ್ಸಿಟಿ ಅಂದ್ರೆ ಏನು? ಬಯೋ ಅಂದರೆ ಜೀವ ಇರುವಂತಹ ವೈವಿಧ್ಯತೆ, ಡೈವರ್ಸಿಟಿ. ನಾವು ಹೇಳ್ತೀವಿ ಭಾರತ ಒಂದು ಸಾಂಸ್ಕೃತಿಕ ಅಥವಾ ಕಲ್ಚರಲ್ ಡೈವರ್ಸಿಫೈಡ್ ರಾಷ್ಟ್ರ ಅಂಥೇಳಿ. ಅದೇ ರೀತಿಯಲ್ಲಿ ಎಲ್ಲಿ ಜೀವ ರಾಷ್ಟ್ರಗಳ ವೈವಿಧ್ಯತೆ ಇರುತ್ತೋ ಅದನ್ನೇ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಸೊ ಡೈವರ್ಸ್ ಕೈಂಡ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಡಿ ಅಥವಾ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಒಂದು ಪ್ರಶ್ನೆ, 32ನೇ ಪ್ರಶ್ನೆ, ಗೂಯಿಂಡಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್? ಇದು ಸಹ ಕರೆಂಟ್ ಅಫೇರ್ಸಿಂದ ಕೇಳಿರುವಂತಹ ಪ್ರಶ್ನೆ. ಇದು ಫ್ಯಾಕ್ಚುಯಲ್ ಆಗಿರೋದ್ರಿಂದ ಸರಿಯಾದ ಉತ್ತರ ಬಿ, ತಮಿಳುನಾಡು. ಗೂಯಿಂಡಿ ನ್ಯಾಷನಲ್ ಪಾರ್ಕ್ ತಮಿಳುನಾಡುವಲ್ಲಿ ಕಾಣ್ತೀವಿ. ಇದು ಬಹುಮುಖ್ಯವಾಗಿ ಇನ್ ಸಿಚು, ಎಕ್ಸ್ ಸಿಚುಗೆ ಸಂಬಂಧಿಸಿದಂತೆ ಮುಂದೆ ಒಂದು ಪ್ರಶ್ನೆಯೇ ಇದೆ. ಅದು ಬಂದಾಗ ನಾನು ಇನ್ ಸಿಚು ಅಂದ್ರೆ ಏನು, ಎಕ್ಸ್ ಸಿಚು ಅಂದ್ರೆ ಏನು ಅನ್ನುವಂಥದ್ರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಹ್ಯಾವಿಂಗ್ ರಿಚ್ ಬಯೋಡೈವರ್ಸಿಟಿ? ಇದು ಸಹ ಒಂದು ಕಾಮನ್ ಸೆನ್ಸ್ ಪ್ರಶ್ನೆ. ಯಾವ ಕಾಡಿನಲ್ಲಿ ಅತಿ ಹೆಚ್ಚು ನಾವು ಜೀವರಾಶಿಗಳ ವೈವಿಧ್ಯತೆಯನ್ನು ಕಾಣ್ತೀವಿ? ಆಬ್ವಿಯಸ್ಲಿ ಎಲ್ಲಿ ಜಾಸ್ತಿ ಕಾಡಿರುತ್ತೋ ಅಲ್ಲಿ ಹೆಚ್ಚಿನ ವೈವಿಧ್ಯತೆಯನ್ನು ಕಾಣ್ತೀವಿ. ಈಗ ಭೂಮಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತು, ಈ ಇಕ್ವೆಟರ್ ಭಾಗವನ್ನು ನಾವು ಟ್ರಾಪಿಕಲ್ ಝೋನ್ ಅಂತ ಕರಿತೀವಿ, ಹೌದಾ? ಸೊ ಈ ಟ್ರಾಪಿಕಲ್ ಝೋನಲ್ಲಿ ಯಾವಾಗಲೂ ಮಳೆಯಾಗುತ್ತೆ. ಯಾಕೆ ಅಂತಂದರೆ ಹೆಚ್ಚಿನ ಸೂರ್ಯನ ಕಿರಣಗಳು ಇಲ್ಲಿ ಬೀಳುವಂತಹ ಕಾರಣಕ್ಕೆ. ಸೊ ಈ ಟ್ರಾಪಿಕಲ್ ಝೋನಲ್ಲಿ ಹೆಚ್ಚಿನ ಮಳೆ ಆಗುವಂತಹ ಕಾರಣಕ್ಕೆ ಈ ಭಾಗದಲ್ಲಿ ಹೆಚ್ಚಿನ ಕಾಡನ್ನು ಕಾಣ್ತೀವಿ, ಹೌದಾ? ಅದೇ ಟೆಂಪರೇಟ್ ಫಾರೆಸ್ಟ್ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಭಾಗದಲ್ಲಿ ಕಾಣುವಂತಹ
ಒಂದು ಕಾಡನ್ನು ಟೆಂಪರೇಟ್ ಫಾರೆಸ್ಟ್ಗಳು ಅಂತ ಕರಿತೀವಿ. ಅದೇ ಕಾನಿಫರಸ್ ಫಾರೆಸ್ಟ್ ಅಂತಂದರೆ ಇವುಗಳನ್ನು ನಾವು ಗುಡ್ಡದ ಮೇಲ್ ಕಾಣ್ತೀವಿ. ಈಗ ನೀವು ಹಿಮಾಲಯಾಸ್ ಅಥವಾ ಉತ್ತರಾಖಂಡ್ ಈ ಭಾಗದಲ್ಲಿ ಹೋದಾಗ ಗುಡ್ಡ ಹತ್ತದಂಗೆ ನಿಮಗೆ ಕಾನಿಫರಸ್ ಫಾರೆಸ್ಟ್ ಕಾಣಿಸುತ್ತೆ. ಬಟ್ ಅವು ಭಾಳ ಕಡಿಮೆ ಇರ್ತಾವೆ ಜೀವರಾಶಿಗಳು, ಯಾಕಂದರೆ ಅಲ್ಲಿನ ವೆದರ್ ಅಷ್ಟು ಸಸ್ಟೈನಬಲ್ ಇರಲ್ಲ. ಸೊ ಆ ಕಾರಣಕ್ಕೆ ಈ ಆರ್ಕ್ಟಿಕ್ಕು ಸಹ ಆಬ್ವಿಯಸ್ಲಿ ಆರ್ಕ್ಟಿಕಲ್ಲಿ ನಿಮ್ಗೆ ಗೊತ್ತೇ ಇದೆ, ಬರೀ ಮಂಜೆ ಇರುವಂತಹ ಕಾರಣಕ್ಕೆ ಅಲ್ಲೂ ಸಹ ಹೆಚ್ಚಿನ ಗಿಡರಾಶಿಗಳು ಇರೋದಿಲ್ಲ. ಸೊ ಹೆಚ್ಚಿನ ಜೀವರಾಶಿಗಳು ಬದುಕಲು ಸಾಧ್ಯವಾಗೋದು ಟ್ರಾಪಿಕಲ್ ರೈನ್ ಫಾರೆಸ್ಟಲ್ಲಿ. ಆ ಕಾರಣಕ್ಕೆ ರಿಚ್ ಬಯೋಡೈವರ್ಸಿಟಿ ಇರುವಂತಹ ಪ್ರಶ್ನೆ ಇಲ್ಲಿ ಏನು ಕೇಳಲಾಗಿದೆ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಲೇ ಹೇಳಬಹುದು. ಮುಂದಿನ ಒಂದು ಪ್ರಶ್ನೆ, ರೀಸೈಕ್ಲಿಂಗ್ ಇಸ್ ಎ ಮೆಥಡ್ ಫಾರ್ ಕನ್ಸರ್ವಿಂಗ್ ದ ರಿಸೋರ್ಸ್. ರೀಸೈಕ್ಲಿಂಗ್ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಯಾವ ಒಂದು ರಿಸೋರ್ಸಸನ್ನು ಕಾಪಾಡೋದಕ್ಕೆ ಉಪಯೋಗಿಸಲಾಗುತ್ತದೆ? ಅದಕ್ಕೆ ಸರಿಯಾದ ಉತ್ತರ ಕಾಪರ್, ಆಪ್ಷನ್ ಸಿ. ಮುಂದಿನ ಒಂದು ಪ್ರಶ್ನೆ, ವೈಟ್ ಕೋಲ್ ರೆಫರ್ಸ್ ಟು. ಸೊ ವೈಟ್ ಕೋಲ್ ಅನ್ನುವಂತಹ ಹೆಸರನ್ನು ನಾವು ಹೈಡ್ರೋ ಎಲೆಕ್ಟ್ರಿಸಿಟಿಗೆ ಸಂಬಂಧಿಸಿದಂತೆ ಉಪಯೋಗಿಸ್ತೀವಿ. ಯಾಕಂದರೆ ಕಲ್ಲಿದ್ದಲನ್ನು ನಾವು ವಿದ್ಯುತ್ ಪ್ರೊಡಕ್ಷನ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಇಲ್ಲಿ ವೈಟ್ ಕೋಲ್ ಅನ್ನುವಂತಹ ಹೆಸರನ್ನು ಹೈಡ್ರೋ ಎಲೆಕ್ಟ್ರಿಸಿಟಿಗೆ ಕೊಟ್ಟಿರುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಶ್ನೆಯು ಒಂದು ಫ್ಯಾಕ್ಚುಯಲ್ ಕ್ವೆಶನ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ವಿಚ್ ಎಕೋಸಿಸ್ಟಮ್ ಹ್ಯಾಸ್ ಮ್ಯಾಕ್ಸಿಮಮ್ ಬಯೋಮಾಸ್? ಇದು ಸಹ ಒಂದು ರೀತಿಯಲ್ಲಿ ಕಾಮನ್ ಸೆನ್ಸ್ ಕ್ವೆಶನ್. ಯಾವ ಎಕೋಸಿಸ್ಟಮ್ ಅಲ್ಲಿ ಹೆಚ್ಚಿನ ಬಯೋಮಾಸ್ ಅನ್ನ ಕಾಣ್ತೀವಿ? ಬಯೋಮಾಸ್ ಅಂದ್ರೆ ಬಯೋಡೈವರ್ಸಿಟಿ ಓದಿದ್ವಿ, ವೈವಿಧ್ಯತೆ ಜೀವರಾಶಿಗಳಿಗೆ ಸಂಬಂಧಿಸಿದಂತೆ. ಸೊ ಬಯೋಮಾಸ್ ಅಂತಂದ್ರೆ ಎಲ್ಲಿ ಹೆಚ್ಚಿನ ಜೀವರಾಶಿ ಇರುತ್ತೋ ಅಲ್ಲಿ ಹೆಚ್ಚಿನ ಬಯೋಮಾಸ್ ಅನ್ನ ಕಾಣ್ತೀವಿ. ಆಬ್ವಿಯಸ್ಲಿ ಫಾರೆಸ್ಟ್ ಎಕೋಸಿಸ್ಟಮ್, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಲೇಕ್ ಎಕೋಸಿಸ್ಟಮ್, ಟುಂಡ್ರಾ ಎಕೋಸಿಸ್ಟಮ್, ಇವು ನಾಲ್ಕನ್ನ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಜೀವರಾಶಿಗಳು ಇರೋದು ಎಲ್ಲಿ? ಫಾರೆಸ್ಟ್ ಎಕೋಸಿಸ್ಟಮ್ ಅಲ್ಲಿ ಆಬ್ವಿಯಸ್ಲಿ. ಸೊ ಈ ರಿಚ್ ಬಯೋಡೈವರ್ಸಿಟಿ ಏರಿಯಾದಲ್ಲಿ ಹೆಚ್ಚಿನ ಬಯೋಮಾಸು ಸಹ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. 37ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 3 ಹಾಗೂ 4. ವೆಸ್ಟರ್ನ್ ಘಾಟ್ಸ್, ಸುಂದರ್ಲ್ಯಾಂಡ್ ಹಾಗೂ ಸುಂದರ್ಬನ್ ಮತ್ತು ಅಂಡಮಾನ್ ನಿಕೋಬಾರ್. ಒಟ್ಟು ಭಾರತದಲ್ಲಿ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ಕಾಣ್ತೀವಿ. ನಾರ್ತ್ ಈಸ್ಟರ್ನ್ ರೀಜನಲ್ಲಿ, ವೆಸ್ಟರ್ನ್ ಘಾಟ್ಸಲ್ಲಿ ಹಾಗೂ ಅಂಡಮಾನ್ ನಿಕೋಬಾರ್ ಭಾಗದಲ್ಲಿ ಹಾಗೂ ಸುಂದರ್ಬನ್ ರೀಜನಲ್ಲಿ. ಸೊ ಈ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸಂಬಂಧಿತವಾದಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿರುವಂಥದ್ದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಅ ಇನ್ ಸಿಚು ಕನ್ಸರ್ವೇಷನ್? ಇನ್ ಸಿಚು ಅಂತಂದರೆ ಯಾವ ಜೀವರಾಶಿಗಳು ಎಲ್ಲಿ ಇದಾವೋ, ಉದಾಹರಣೆಗೆ ಕಾಡಿನಲ್ಲಿ ಆನೆ, ಸಿಂಹ ಇವೆಲ್ಲ ಇದ್ದಾವೆ. ಸೊ ಅವರ ಜಾಗದಲ್ಲೇ ಅವರನ್ನು ಸಂರಕ್ಷಣೆ ಮಾಡುವಂಥದ್ದು ಇನ್ ಸಿಚು. ಹಾಗೆ ಎಕ್ಸ್ ಸಿಚು ಅಂತಂದರೆ ಅವರ ಜಾಗದಿಂದ ಹೊರತಂದು ಅವರನ್ನು ಸಂರಕ್ಷಣೆ ಮಾಡೋದು. ಸೊ ಯಾವುದು ಇನ್ ಸಿಚು ಅಲ್ಲ, ಸೊ ಯಾವುದು ಅವರ ಜಾಗದಲ್ಲಿ ಸಂರಕ್ಷಣೆ ಮಾಡೋದಲ್ಲದೆ ಝೂ ಅಥವಾ ಬೇರೆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಕಾಪಾಡುವಂಥದ್ದು. ಸೊ ಇನ್ ಸಿಚು ಅಂತಂದರೆ ನ್ಯಾಷನಲ್ ಪಾರ್ಕ್, ಆಬ್ವಿಯಸ್ಲಿ ಇದು ಇನ್ ಸಿಚು. ಸೊ ಅದಕ್ಕೋಸ್ಕರ ನಾಟ್ ಅಂತ ಏನು ಕೇಳ್ತಾ ಆಗ್ತಿದೆ, ಇದಲ್ಲ. ವೈಲ್ಡ್ ಲೈಫ್ ಸ್ಯಾಂಕ್ಚುರಿನೂ ಸಹ ಕಾಡಲ್ಲೇ ಮಾಡ್ತಾರೆ. ಬಯೋಸ್ಫಿಯರ್ ರಿಸರ್ವ್ಸು ಸಹ ಕಾಡಲ್ಲೇ ನಾವು ಕ್ರಿಯೇಟ್ ಮಾಡ್ತೀವಿ. ಬೊಟಾನಿಕಲ್ ಗಾರ್ಡನ್ಸ್ ಮಾತ್ರ ನಾವು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋದ್ರಿಂದ ಇದು ಇನ್ ಸಿಚು ಅಲ್ಲ. ಸೊ ಅದ ಕಾರಣಕ್ಕೆ ಸರಿಯಾದ ಆಪ್ಷನ್ ಸಿ. ಮುಂದಿನ ಒಂದು ಪ್ರಶ್ನೆ, 39ನೇ ಪ್ರಶ್ನೆ. ಇದು ಬಹುಮುಖ್ಯವಾಗಿ ಇಂಡಿಯಾಸ್ ಫಸ್ಟ್ ಕ್ರಿಪ್ಟೋಗಮಿಕ್ ಗಾರ್ಡನ್ ಈಸ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್? ಇಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಬಹುಮುಖ್ಯವಾಗಿ ಕ್ರಿಪ್ಟೋಗೆಮಿಕ್. ಕ್ರಿಪ್ಟೋ ಅಂತಂದರೆ ಹಿಡನ್, ಕ್ರಿಪ್ಟೋ ಅಂತಂದರೆ ಹಿಡನ್, ಗ್ಯಾಮಿಕ್ ಅಂತಂದರೆ ಮ್ಯಾರೇಜ್. ಸೊ ಇಲ್ಲಿ ಈ ಹಿಡನ್ ಮ್ಯಾರೇಜಿಗೆ ಸಂಬಂಧಿಸಿದಂತೆ ಕ್ರಿಪ್ಟೋಗೆಮಿಕ್ ಸ್ಪೀಶೀಸ್ ಅನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಒಂದು ಗಾರ್ಡನ್ ಅನ್ನು ರಚನೆ ಮಾಡಲಾಗಿದೆ. ಅದನ್ನ ಉತ್ತರಾಖಂಡಲ್ಲಿ ಮಾಡಿರುವಂತಹ ನಿಟ್ಟಿನಲ್ಲಿ ಇದಕ್ಕೆ ಸರಿಯಾದ ಉತ್ತರ 39ನೇದು ಆಪ್ಷನ್ ಎ. ಮುಂದಿನ ಒಂದು ಪ್ರಶ್ನೆ, 40ನೇ ಪ್ರಶ್ನೆ, ಯಾವ ಭಾಗದಲ್ಲಿ ಅಥವಾ ವಿಚ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಕರ್ನಾಟಕ? ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ನ್ಯಾಷನಲ್ ಪಾರ್ಕ್ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂಡೀಪುರ್. ಈ ಒಂದು ನ್ಯಾಷನಲ್ ಪಾರ್ಕ್ನ ಮೊಟ್ಟ ಮೊದಲನೇ ಬಾರಿಗೆ 1976ರಲ್ಲಿ ಸ್ಥಾಪನೆ ಅಥವಾ 74ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆ ಕಾರಣಕ್ಕೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಓದುವಂತಹ ಸಂದರ್ಭದಲ್ಲಿ. ಮುಂದಿನ ಒಂದು ಪ್ರಶ್ನೆ, ದ ಗ್ರಾಜುವಲ್ ಪ್ರೋಸೆಸ್ ಆಫ್ ಎಕೋಸಿಸ್ಟಮ್ ಚೇಂಜಿಂಗ್ ಆ್ಯಂಡ್ ಡೆವಲಪಿಂಗ್ ಓವರ್ ಟೈಮ್ ಈಸ್ ನೋನ್ ಆಸ್. ಸೊ ನಿಮ್ಮ ಒಂದು ಎಕೋಸಿಸ್ಟಮ್ ಸಮಯದ ಅನುಗುಣವಾಗಿ ಬದಲಾಗುವಂಥದ್ದು ಮತ್ತು ಇವಾಲ್ವ್ ಆಗುವಂಥದ್ದನ್ನು ಎಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಸೊ ಇದು ಒಂದು ಎನ್ವೈರ್ಮೆಂಟಿಗೆ ಸಂಬಂಧಿಸಿದಂತೆ ಟರ್ಮಿನಾಲಜೀಸ್ಗಳನ್ನು ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಇದ್ರ ಬಗ್ಗೆ ಓದಿರ್ತೀರಾ. ಸೊ ಎಕಾಲಜಿಕಲ್ ಸಕ್ಸೆಷನ್ ಅಂತಂದರೆ ಒಂದು
ಎಕಾಲಜಿಯಿಂದ ಇನ್ನೊಂದು ಎಕಾಲಜಿಗೆ ಹೋದಂತಹ ಸಂದರ್ಭದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅಥವಾ ಬೆಳವಣಿಗೆಯನ್ನು ನಾವು ಎಕಾಲಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಮುಂದಿನ ಒಂದು ಪ್ರಶ್ನೆ 42ನೇದು, ಅನ್ಶಿ ನ್ಯಾಷನಲ್ ಪಾರ್ಕ್ ಬೆಂಗಳೂರಿಂದ ಒಂದು 150 ಕಿಲೋಮೀಟರ್ ದೂರದಲ್ಲಿ ಕಾಣಿಸ್ಕೊಳ್ತೀವಿ ಈ ಅನ್ಶಿ ನ್ಯಾಷನಲ್ ಪಾರ್ಕ್ನ. ಇದನ್ನು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನೂ ಕರೀತಾರೆ. ಆ ಒಂದು ಕಾರಣಕ್ಕೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನ್ಶಿ ನ್ಯಾಷನಲ್ ಪಾರ್ಕ್. ಬಹಳ ಇಂಪಾರ್ಟೆಂಟ್, ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. 43ನೇದು, ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಝೋನ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಹ್ಯೂಮನ್ ಆಕ್ಟಿವಿಟಿ ಇಸ್ ನಾಟ್ ಅಲೌಡ್. ಕಾಡಲ್ಲಿ ಅಥವಾ ನ್ಯಾಷನಲ್ ಪಾರ್ಕಲ್ಲಿ ಯೂಶಲಿ ಮೊದಲಿಗೆ ಒಂದು ಕೋರ್ ಝೋನ್ ಇರುತ್ತೆ. ಕೋರ್ ಝೋನ್ ಸುತ್ತ ಒಂದು ಬಫರ್ ಝೋನ್ ಇರುತ್ತೆ. ಬಫರ್ ಝೋನ್ ಸುತ್ತ ಒಂದು ಟ್ರಾನ್ಸಿಷನ್ ಝೋನ್ ಇರುತ್ತೆ. ಸೊ ಇದು ಬಫರ್ ಝೋನ್ ಅಂತ ಕರಿತೀವಿ, ಇದನ್ನು ಕೋರ್ ಝೋನ್ ಅಂತ ಕರಿತೀವಿ. ಕೋರ್ ಝೋನಲ್ಲಿ ಯಾವುದೇ ರೀತಿಯ ಮಾನವ ಚಟುವಟಿಕೆಗಳನ್ನು ಅಲೌ ಮಾಡೋದೇ ಇಲ್ಲ. ಬಫರ್ ಝೋನಲ್ಲಿ ಒಂದಿಷ್ಟು ಮಾಡಬಹುದು, ಬಟ್ ಪರ್ಮಿಷನ್ ತಗೊಂಡು ಮಾಡಬೇಕು. ಇಲ್ಲಿ ಯಾರಿಗೂ ವಾಸ ಮಾಡೋದಕ್ಕೆ ಅವಕಾಶವಿರಲ್ಲ. ಈ ಟ್ರಾನ್ಸಿಷನ್ ಝೋನಲ್ಲಿ ಬುಡಕಟ್ಟು ಜನಾಂಗದವರು ತಮ್ಮ ಜೀವನವನ್ನು ಮಾಡಬಹುದು, ಆದರೆ ಇಲ್ಲೂ ಸಹ ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡೋ ಹಾಗಿಲ್ಲ. ಸೊ ಅತಿ ಹೆಚ್ಚು ಸೀರಿಯಸ್ ಇಲ್ಲಿರುತ್ತೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲಿ. ಸೊ ಟ್ರಾನ್ಸಿಷನ್ ಝೋನ್, ಬಫರ್ ಝೋನ್ ಮತ್ತು ಕೋರ್ ಝೋನ್ ಅಂತ 3 ಭಾಗಗಳಲ್ಲಿ ಡಿವೈಡ್ ಮಾಡಲಾಗುತ್ತೆ. ಅದರ ಅನುಗುಣವಾಗಿ ರೂಲ್ಸನ್ನು ಫಾಲೋ ಮಾಡಬೇಕಾಗಿರುತ್ತೆ. 44ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಶೀಸ್ ಇಸ್ ನಾಟ್ ಎ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್. ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತಂದರೆ ಬಹುಮುಖ್ಯವಾಗಿ ನೀವು ಉದಾಹರಣೆಗೆ ಯಾವುದೋ ಒಂದು ಹೊರ ಅಥವಾ ಸಮುದ್ರದ ಮೀನನ್ನು ತಂದು ಕೆರೆ ನೀರಲ್ಲಿ ಬಿಟ್ಟಾಗ ಬಹಳ ದಿವಸ ಬದುಕಲ್ಲ ಅದು. ಯಾಕೆ ಅಂತಂದರೆ ಅದ್ರ ವಾತಾವರಣನೇ ಬೇರೆ ಇರುತ್ತೆ. ಹಾಗೆ ಈ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತಂದರೆ ಯಾವುದೋ ಒಂದು ಸ್ಪೀಶೀಸ್ ತಂದು ಆ ಒಂದು ವಾತಾವರಣದಲ್ಲಿ ಬಿಟ್ಟಂತಹ ಸಂದರ್ಭದಲ್ಲಿ ಅದ್ರ ಸುತ್ತ ಇರೋ ಬೇರೆ ಸ್ಪೀಶೀಸ್ಗಳನ್ನು ಕೊಂದು ಹಾಕಿ ತಾನು ಮಾತ್ರ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಅದನ್ನು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಕರಿತೀವಿ. ಈ ರೆಡ್ ಹಿಬಿಸ್ಕಸ್ ಅನ್ನುವಂಥದ್ದು ನ್ಯೂಸಲ್ಲಿತ್ತು. ಈ ರೆಡ್ ಹಿಬಿಸ್ಕಸ್ ಅನ್ನುವಂತಹ ಹೂವು ಬಂದಂತಹ ಸಂದರ್ಭದಲ್ಲಿ ಅದ್ರ ಸುತ್ತ ಇರುವಂತಹ ಬೇರೆ ಹೂಗಳು ಸರ್ವನಾಶ ಹೋಗುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಎನ್ವೈರನ್ಮೆಂಟಲಿಸ್ಟ್ಗಳು ಒಂದಿಷ್ಟು ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕೊಟ್ಟಿದ್ರು. ಆ ಕಾರಣಕ್ಕೆ ಇದು ನ್ಯೂಸಲ್ಲಿತ್ತು. ಕೊನೆಯ ಪ್ರಶ್ನೆ 45ನೇದು, ಸಾಯಿ ಸೇವ್ ಆನಿಮಲ್ ಇನಿಷಿಯೇಟಿವ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ಸ್. ಸೊ ಸಾಯಿ ಸೇವ್ ಆನಿಮಲ್ ಇನಿಷಿಯೇಟಿವ್ ಅನ್ನುವಂಥದ್ದು ಕೊಡಗು ಜಿಲ್ಲೆಯಲ್ಲಿ ಮಾಡಿರುವಂತಹ ಒಂದು ಆನಿಮಲ್ಸ್ ಪ್ರಾಣಿಗಳನ್ನು ಕಾಪಾಡುವಂತಹ ಒಂದು ಅಭೂತಪೂರ್ವವಾದಂತಹ ಕಾರ್ಯ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ಸಹ ನ್ಯೂಸಲ್ಲಿತ್ತು. ಸೊ ಇದು ಬಹುಮುಖ್ಯವಾಗಿ ಎನ್ವೈರ್ಮೆಂಟ್ ಸೈನ್ಸ್ ಮತ್ತು ಒಂದಿಷ್ಟು ವಿಷಯಗಳಿಗೆ, ಕರೆಂಟ್ ಅಫೇರ್ಸಿಗೆ ಸಂಬಂಧಿಸಿದಂತಹ ಚರ್ಚೆಯಾಗಿತ್ತು. ಈ ಒಂದು ಪೇಪರ್ನಲ್ಲಿ ತಾವು ಮಾಡಿದಂತಹ ತಪ್ಪುಗಳನ್ನು ಹಾಗೂ ವಿಷಯಗಳನ್ನು ಅರ್ಥಕೊಂಡು ಮುಂದಿನ ಟೆಸ್ಟ್ನಲ್ಲಿ ಇನ್ನೂ ಉತ್ತಮವಾಗಿ ಮೊದಲನೇ ಅಥವಾ 2ನೇ ಟೆಸ್ಟಲ್ಲಿ ನೀವು 1, 2 ತೆಗೆಯೋದು ತಪ್ಪಲ್ಲ. ಬಟ್ ಪ್ರತಿ ಸರಿ ತಾವು ಬರುವಂತಹ ಅಥವಾ ತಮಗೆ ಬರುವಂತಹ ಅಂಕಗಳಲ್ಲಿ ಇಂಪ್ರೂವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ, ಸೊ ಪ್ರತಿ ಟೆಸ್ಟಲ್ಲಿ ನೀವು ಒಂದು 4, 5 ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಮಾಡಿದ್ರಿ ಅಂದ್ಕೊಳ್ಳಿ, 40 ಟೆಸ್ಟ್ಗಳು ಅಥವಾ 10, 15 ಟೆಸ್ಟ್ಗಳು, 31 ಟೆಸ್ಟ್ಗಳು ನೀವು ಬರೆಯೋದ್ರಲ್ಲಿ ಆಲ್ಮೋಸ್ಟ್ 150 ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಮ ಅಂಕ ಹಾಗೂ ನಿಮ್ಮ ಕಾನ್ಫಿಡೆನ್ಸ್ ಪ್ರತಿ ದಿನ ಅಥವಾ ಪ್ರತಿ ಟೆಸ್ಟಲ್ಲಿ ಇಂಪ್ರೂವ್ ಆಗ್ತಾ ಹೋಗಬೇಕು. ಇಂಪ್ರೂವ್ ಆಗ್ತಿಲ್ಲ ಅಂತಂದರೆ ಅಲ್ಲಿ ಏನೋ ಸಮಸ್ಯೆ ಇದೆ. ಸೊ ಆ ರೀತಿಯ ಯಾವುದೇ ತಮಗೆ ಸಂಕೋಚಗಳು ಅಥವಾ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಮುಕ್ತವಾಗಿ ಗುರುದೀಕ್ಷಾ ASಗೆ ಭೇಟಿ ಮಾಡಿ ನಮ್ಮ ಜೊತೆ ಮಾತಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡಿಯೋಣ. ಆ್ಯಂಡ್ ನಿಮ್ಮ ಈ ಒಂದು ಕಷ್ಟ ಹಾಗೂ ನಿಮ್ಮ ಈ ಒಂದು ಹಾದಿಯಲ್ಲಿ ಒಂದಿಷ್ಟು ಅನುಕೂಲತೆ ಮತ್ತು ಒಂದಿಷ್ಟು ಸಹಾಯನ ಮಾಡೋದಕ್ಕೆ ನಾವು ಯಾವಾಗಲೂ ಇದೀವಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.